ಮತ್ತೆ ಎಮ್ಮೆ ಥರ ಎಲ್ಲ ಒದ್ದಾಡ್ಬಿಟ್ಟು ಮತ್ತೆ ಕಳಿಸ್ಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಮತ್ತೆ ಇರೋದಿದ್ದಂಗೆ ಎಲ್ಲರೆ ಎದ್ದು ಬಂದು ಎದೆಗೆ ಹೋದ್ರಂತ ಗ್ಯಾಸ್ ಹತ್ರ ಎಲ್ಲ ಅಂದರೆ ಮಾಡ್ತಾ ಕ್ಲೀನ್ ಮಾಡ್ಕೊಬಿಡ್ತೀವಿ. ಇಲ್ಲ ಅಂದ್ರೆ ಅಥವಾ ಆಲೂಗಡ್ಡೆಲಿ, ಕ್ಯಾರೆಟಲ್ಲಿ, ಬೀನ್ಸಲ್ಲಿ, ಬೀಟ್ರೂಟ್ ಹೆಣ್ಮಕ್ಳಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತಾನೆ ಹೆಣ್ಮಕ್ಳಿಗೆ ಈ ನೋವೆಲ್ಲ ಕೊಟ್ಟಿರೋದು ಭಗವಂತ. ಪಾಪ ಅವರು ತಟ್ಟೆಗೆ ಹಾಕಿದ ಊಟ ಕೂಡ ತಿಂದಿರ ಹಂಗೆ ಹೋಗ್ಬಿಟ್ರು. ತುಂಬ ತುಳುಕ್ತಾ ಇದೆ ನಮ್ಮ ಸಿಂಕ್ ಫುಲ್ ಬರೀ ಟ್ರೈಪಾಡ್ ನೋಡಿ ಫ್ರೆಂಡ್ಸ್ ಎಂತ ಗತಿ ಬಂದಿದೆ ಅಂತ ನೋಡಿದ್ರೇ ಬೇಜಾರಾಗ್ತೈತೆ. ಇದೇನೋ ಓಹೋ. ಸೊ ಇದರ ಮಾರ್ನಿಂಗ್ ಈ ಥರ ಒಂದು ಒಳ್ಳೆ ರೀತಿಯ ಸ್ಟಾರ್ಟ್ ಆಯಿತು. ಅರೆ ಸ್ಟಾರ್ಟ್ ರೈನಿಂಗು ಕೆಮ್ಮು ಬಂದುಬಿಟ್ರೆ ಹಾಸ್ಪಿಟ್ಲ್ಗೆ ಹೋಗಿ ಕಾಸು ಕೊಡಿಲ್ಲ ನನ್ನ ಹತ್ರ, ಅದಕ್ಕೆ ಹಂಗೆ ಇಟ್ಬಿಟ್ಟಿದ್ದೀನಿ. ಬೇಕೆಂದು ಹಚ್ಕೊಂಡು ಮುಖಕ್ಕೆ ಸ್ವಲ್ಪ ಅಂದವನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ತೇಲ್ತಾ ಇದೆ, ಹಾರ್ತಾ ಇದೆ, ಕೂಗ್ತಾ ಇದೆ, ಓಡಾಡ್ತಿದೆ. ಜಾಸ್ತಿ ಆದರೆ ನಾಳೆಗಾಗುತ್ತೆ. ನಮ್ಮ ಮನೆಯವರು ಇದನ್ನೇ ಅಲ್ಲಿ ಇನ್ನೂ ಜಾಸ್ತಿ ಸ್ವಲ್ಪ ತಿಕ್ಕಾಗಿ ಆಪೋಸಿಟ್ ಡೈರೆಕ್ಷನಲ್ಲಿ ಕ್ಲೀನಾಗಿ ಉಜ್ತಾ ಬರಬೇಕು. ಅವಾಗ ಇಲ್ಲಿ ಯಾರು ಊಟ ಮಾಡ್ತಾರೆ ದೇವ್ಗಳು ಊಟ ಮಾಡೋ ಟೈಮಲ್ಲಿ ಊರು ನಮಗೂ ಈಚೋಗಿ ನಿಂತ್ಕೋ ಅದೇ ಸ್ಥಾನ ಮಾಡಿಸ್ಬಿಟ್ಟಿದೆ. ಮುದ್ದೆಗಲ್ವ ಸ್ವಲ್ಪ ಗಟ್ಟಿಗೆ ಇರಲಿ ಅನ್ನೋ ಕಾರಣಕ್ಕೆ ಈ ಥರ ಇದೆ. ಸೊ ಇವಾಗ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತು ಯಾವ ವಾರ ಅಂದರೆ ನನಗೆ ಮರ್ತೋಗಿದೆ ಫ್ರೆಂಡ್ಸ್, ಯಾವ ವಾರ ಗೊತ್ತಾ? ಬುಧವಾರ. ಸೊ ಬುಧವಾರ ಮಾರ್ನಿಂಗಿಂದ ವ್ಲಾಗ್ನ ಮಾಡೋಣ ಅಂದ್ಕೊಂಡು ಇಲ್ಲಿಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಫ್ರೆಂಡ್ಸ್, ಇವತ್ತು ಕೂಡ ಕೆಲಸಕ್ಕೆ ಹೋಗಿಲ್ಲ. ಅವರು ಕಾರಣ ಅಂದ್ಬಿಟ್ಟು ನಮ್ಮ ಆಟೋ ಇನ್ನೂ ಕೂಡ ರಿಪೇರಿನೇ ಆಗಿಲ್ಲ. ನೆನ್ನೆ 11 ಗಂಟೆಗೆ ಬಂದಿದ್ದಾರೆ. 11 ಗಂಟೆ ತನಕ ಆಟೋ ರಿಪೇರಿ ಮಾಡಿಸೋ ಕೂಡ ಇನ್ನೂ ಆಟೋ ರಿಪೇರಿನೇ ಆಗಿಲ್ಲ. ರಿಪೇರಿ ಆಗಿದೆ, ಅದನ್ನು ರಿಪೇರಿ ಆಗಿಲ್ಲ. ಸೊ ಇವತ್ತು 11 ಗಂಟೆಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ಸೊ ಜಾಸ್ತಿ ಬರ್ತಿದೆ. ಸೊ ಜಾಸ್ತಿ ಬೇಡ ಫ್ರೆಂಡ್ಸ್, ಅದಕ್ಕೇನೆ ಇವ್ರು ಇಲ್ಲೇ ಇದ್ದಾರೆ. ನಾನು ನೈಟು ಪಾತ್ರೆಗಳೆಲ್ಲ ವಾಶ್ ಮಾಡಿಲ್ಲ, ಪಾತ್ರೆಗಳೆಲ್ಲ ಹಂಗೆ ಬಿದ್ದಿದ್ದಾವೆ. ಇವಾಗ ನಾವು ಮಾಡಿರೋ ಕೆಲಸ ಅಂತಂದರೆ ಸ್ವಲ್ಪ ಬೆಡ್ನ ರೆಡಿ ಮಾಡಿ ಇಟ್ಟಿದೆ. ಮತ್ತೆ ಎಮ್ಮೆ ಥರ ಎಲ್ಲ ಒದ್ದಾಡ್ಬಿಟ್ಟು ಮತ್ತೆ ಕಳಿಸ್ಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಮತ್ತೆ ಕ್ಲೀನ್ ಮಾಡಬೇಕು ಅದನ್ನು. ಮತ್ತು ಅನ್ನ ಮಾಡಿದ್ದೀನಿ, ಚಟ್ನಿ ಇತ್ತು ನೈಟ್ ಮಾಡಿರೋದೆ ಅಂದ್ಬಿಟ್ಟು ನೈಟ್ ಊಟ ಮಾಡೋಕ್ಕೆ ಆಗಿಲ್ಲ. ಲೇಟಾಗಿ ಬಂದರೆ 11 ಗಂಟೆಲಿ ಯಾರು ಊಟ ಮಾಡ್ತಾರೆ? ದೇವ್ಗಳು ಊಟ ಮಾಡೋ ಟೈಮಲ್ಲಿ ನಮ್ಗೆ ಊಟ ಸೇರುತ್ತೆ, ಊಟನೇ ಸೇರಿಲ್ಲ. ಸರಿಯಾಗಿ ತಿನ್ನೂ ಇಲ್ಲ ಊಟ. ಚಟ್ನಿನೂ ಹಾಗೆ ಇದೆ, ಮುದ್ದೆ ಅಂತೂ ಇಟ್ಟರೆ ಬೆಳಗಿರೋ ಥರನೇ ಬಲವಂತ ಊಟ ಮಾಡಿದ್ದಾಯಿತು ನೈಟು. ಸೊ ಬೋಂಡ ಒಂದು 4 ಇದ್ದಾವೆ. ಬೋಂಡ ಅಲ್ಲ ಫ್ರೆಂಡ್ಸ್, ಅದು ವಡೆ ಅಲ್ಲ ಪಕೋಡ. ಸೊ ಪಕೋಡ ಅಂತ ನಮ್ಗೆ ನಾವೇ ಮೈಂಡ್ ಫಿಕ್ಸ್ ಮಾಡ್ಕೋಬೇಕು ಸ್ವಲ್ಪ. ಹಾಗಾಗಿ ಇವತ್ತು ಇಷ್ಟಿಗೆ ಇಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ಹೇಗೆ ಬರುತ್ತೆ, ಏನು ಕತೆ ಅಂತ ನೋಡೋಣ. ಆದರೆ ನಿಮ್ಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ನಿಮಗೆ ಸ್ವಲ್ಪ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ತಗೊಂಡು ಲೈಕನ್ನು ಮಾಡಿ, ನಿಮ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ತುಂಬ ಮೋಟಿವೇಟ್ ಸಿಗುತ್ತೆ ಜಾಸ್ತಿ ವಿಡಿಯೋಗಳನ್ನು ಮಾಡೋದಕ್ಕೆ. ಆ ಡ್ಯಾನ್ಸ್ ಏನಕ್ಕೆ ಆಡಿದೆ ಅಂತಂದರೆ ಮಾರ್ನಿಂಗ್ ಎಕ್ಸಸೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಾ. ಎಕ್ಸಸೈಸ್ ಇಬ್ಬರು ಮಾಡಬೇಕು ಅಂದ್ಕೊಂಡಿದ್ವಿ. ಸರ್ ನಮ್ಮ ಮನೇಲಿ ಹಾಡಾಗ್ತೀನಿ, ಡ್ಯಾನ್ಸ್ ಆಡೋ ಹಂಗೆ ಎಕ್ಸಸೈಸ್ ಆಗುತ್ತೆ ಎಲ್ಲನೂ ಆಗುತ್ತೆ ಅಂತಂದ್ರೆ ನಾನು ಆಡ್ಬೇಕಾದ್ರೆ ಹಂಗೆ ವೀಡಿಯೋನ ಮಾಡ್ಕೊಬಿಟ್ಟರು ಅವರು. ತುಂಬ ಚೆನ್ನಾಗಿತ್ತು, ಬಟ್ ಅದು ಸಾಂಗ್ ಎಲ್ಲ ಕಾಪಿರೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಂಗ್ನ ಹೈಡ್ ಮಾಡಿಬಿಟ್ಟೆ. ಮತ್ತು ಪೂರ್ತಿ ವೀಡಿಯೋ ಹಾಕೋಣ ಅಂದ್ಕೊಂಡೆ, ಬೇಡ ಯಾರೇನು ಅನ್ಕೊತಾರೋ ಅಂದ್ಕೊಂಡೆ. ಅಂದರೆ ಏನು ಅಷ್ಟು ಚೆನ್ನಾಗಿ ಬರೋಲ್ಲ, ಅಷ್ಟು ಚೆನ್ನಾಗಿ ಆಡೋಕ್ಕೂ ಬರೋಲ್ಲ ಡ್ಯಾನ್ಸ್ ಎಲ್ಲ ನನಗೆ. ಸುಮ್ಮನೆ ಏನೋ ಎಕ್ಸಸೈಸ್ ಆಗಲಿ ಅಂದ್ಬಿಟ್ಟು ಸುಮ್ಮನೆ ಏನೋ ಒಂದು ಆಡ್ಕೊಂಡಿದ್ದೆ, ಅದಕ್ಕೂ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿದ್ರು. ನಾವಿಲ್ಲಿ ಸೂರ್ಯಣ್ಣ ಸಾಂಗ್ ಕೇಳ್ಕೊಂಡು ವಿಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಜಾಲಿಯಾಗಿದ್ವಿ. ಅದು ಕಾಪಿರೇಟ್ ಬರುತ್ತೆ ಅಂದ್ಬಿಟ್ಟು ವಿಡಿಯೋನ ಆಫ್ ಮಾಡಿಬಿಟ್ಟೆ. ಸೊ ಇದರ ಮಾರ್ನಿಂಗ್ ಈ ಥರ ಒಂದು ಒಳ್ಳೆ ರೀತಿಯ ಸ್ಟಾರ್ಟ್ ಆಯಿತು. ಅವ್ರ ಜೊತೆ ಇದ್ರೇ ಸಾಕು ಫ್ರೆಂಡ್, ನಂಗೆ ತುಂಬ ಖುಷಿ ಆಗ್ಬಿಡ್ತೀನಿ. ನಾನು ಡೇ ಕೂಡ ತುಂಬ ಚೆನ್ನಾಗಿರ್ತಾರೆ ಅವ್ರು ನನ್ನ ಜೊತೆಲಿದ್ರೆ. ಪಾಪ ಇವಾಗ ಇಂಟ್ರೋ ತೆಗಿತಿದ್ದೆ ನೋಡಿ ನಾನು, ಅವಾಗ ಫುಲ್ಲು ಏನೋ ಗಾಳಿ ಬೀಸ್ತಾ ಇತ್ತು, ಇದ್ದಕ್ಕಿದ್ದಂಗೆ ಮಳೆ ಬರ್ತೈತೆ. ಹೇಳದೆ ಕೇಳದೆ ಮಳೆ ಬರುತ್ತಿದೆ. ಈ ಕಿಟಕಿಯಾಗ ಹಾಕೋ ನಾನು ಪಟ್ಟಿರೋ ಪಾಡು ಇದೆಯಲ್ಲ, ಎಷ್ಟು ಕಷ್ಟಪಟ್ಟೆ ಗೊತ್ತಾ. ಯಪ್ಪ ಏನು ಗಾಳಿ ಬೀಸ್ತೈತೆ ನೋಡಿ ಫ್ರೆಂಡ್ಸ್. ಇವಾಗ ತಾನೇ ಬಿಸಿಲು ಅಲ್ಲ ಗಾಳಿ ಬೀಸ್ತಾ ಇತ್ತು, ಮತ್ತು ನೋಡ್ರೆ ಮಳೆ ಬೀಳ್ತಾ ಇದೆ. ಏನು ವಾತಾವರಣನೋ ಏನು ಕತ್ತೇನೋ. ಪಾಪ ಸ್ನಾನ ಮಾಡ್ಕೊಬೇಡಯ್ಯ, ಈಚೆ ಹೋಗಿ ನಿಂತ್ಕೋ ಅದೇ ಸ್ನಾನ ಮಾಡಿಸ್ಬಿಡ್ತಿದೆ. ಯಾವ ಬಟ್ಟೆ ಹಾಕ್ಕೋಬೇಕು ಅಂದ್ಕೊಂಡಿದ್ಯಾ? ಈ ಬಟ್ಟೆನಾ ಬಿತ್ತು ಫ್ರೆಂಡ್ಸ್ ಕೆಳಗೆ, ಚಳಿಗೆ ಈ ಕಲರು. ಬಟ್ ಈ ಶರ್ಟ್ ಸಾಕೋದಾಗೈತೆ, ನಾನೇ ಕೊಡ್ಸಿರೋದು ಇದುವರೆಗೆ. ನಿನ್ನ ಹತ್ರ ಇರೋ ಬಟ್ಟೆಗಳೆಲ್ಲ ನಾನೇ ಕೊಡಿಸಿರೋದು. ಮತ್ತಿನ್ನೇನು ನೀನು ಅನ್ನೋದೇನೋ. ಇರೋದಿದ್ದಂಗೆ ಎಲ್ಲರೆ ಎದ್ದು ಬಂದು ಎದೆಗೆ ಹೋದ್ರಂತೆ, ಹಂಗೈತೆ ನಿನ್ನ ಕತೆ. ಅಲ್ಲಿಸ್ತಾ ಇದೆಯಾ ತೋರ್ಸಲ್ಲ ಅವಕ್ಕೆ ಪ್ರೆಸ್ ಮಾಡಿ ಇವಾಗ. ನೋಡಿ ಫ್ರೆಂಡ್ಸ್, ಇವರು ಅರ್ಧ ಹೋಗ್ಬಿಟ್ಟಿತ್ತು, ಇವ್ರು ಫುಲ್ ಹೋಗಿಸ್ಬಿಟ್ರು. ಇವಾಗ ನಾನು ಪಂಗಿಲ್ದ್ರ ಮಾಡ್ತಾ ಇದ್ದೀನ. ಏನಕ್ಕೆ ನೋಡಿ ಈ ಕಡೆ ಹೊಲ್ಕೊಂತೈತೆ ಎಲ್ಲ ಇಲ್ಲಿ ನೋಡ್ಬೇಕು ಈ ಕಡೆ. ಸ್ವಲ್ಪ ಹೊಲ್ಕೊಂತೈತೆ. ಅದನ್ನು ಕರೆಕ್ಟಾಗಿ ಸೆಟ್ಟಿಂಗ್ ಇಕ್ಕಿ ಮೆಲ್ಟ್ ಮಾಡಿ ಇಕ್ಕಿದ್ರೆ ನಮ್ಮ ಟ್ರೈಪಾಡ್ಗೆ ನೋಡಿ ಫ್ರೆಂಡ್ಸ್ ಎಂಥ ಗತಿ ಬಂದಿದೆ ಅಂತ ನೋಡಿದ್ರೇ ಬೇಜಾರಾಗ್ತೈತೆ.
ಸ್ವಲ್ಪ ಕಿತ್ತೋಗಿತ್ತು. ಇವರು ಸುಟ್ಟು ಅರ್ಧ ಸುಟ್ಟುಬಿಟ್ರು ಫ್ರೆಂಡ್ಸ್. ಒಳ್ಳೇದು ಕಾಲ ಎಲ್ಲ ಐತೆ. ಮುಖ ತೊಳ್ಕೊಂಡೆ ಫ್ರೆಂಡ್ಸ್. ತೊಳ್ಕೊಂಬಿಟ್ಟು ಏನು ಮಾಡಿದೆ, ತಿನ್ನೋಣ ಅಂತ ಅಂದ್ಕೊಂಡು ಅಲ್ಲೆಲ್ಲ ಉಚ್ಚಿ ಮುಖ ವಾಶ್ ಮಾಡಿಕೊಂಡೆ. ಪಾಪ ಊಟ ಹಾಕ್ಕೊಂಡು ತಟ್ಟೆಗೆ ಅಷ್ಟೇನೋ ಆಯಿತು. ಗಾಡಿ ಅವರು ಅಂದರೆ ರಿಪೇರಿ ಮಾಡೋಕ್ಕೆ ಬಂದಿರಲ್ಲ, ಅವ್ರು ಬಂದುಬಿಟ್ರು. ಸೊ ಪಾಪ ಅವರು ತಟ್ಟೆಗೆ ಹಾಕಿದ ಊಟ ಕೂಡ ತಿಂದಿರೋ ಹಂಗೆ ಹೋಗ್ಬಿಟ್ರು. ನಾನು ಅದೇ ಬೇಜಾಗೆ ನಾನು ತಿಂದಿರೋ ಸುಮ್ಮನೆ ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೇಜಾರಾಗ್ತಾಯಿದೆ ಅಂದರೆ ಅವ್ರು ತಿಂದಿರೋ ಹೋದ್ರಲ್ಲ, ಅದಕ್ಕೆ ಬೇಜಾರಾಗ್ತಿದೆ. ಕೈ ತೊಳ್ಕೊಂಡು ಇನ್ನೇನು ಊಟ ಮಾಡ್ಬಿಟ್ಟು ತಟ್ಟೆ ಎತ್ಕೊಂಡು ಹೋಗ್ಬಿಟ್ರಿ ರಿಟರ್ನ್ ತಗೊಬಂದು ಇಟ್ಬಿಟ್ಟು ಹೋಗ್ಬಿಟ್ರೆ. ಆದರೆ ಎಷ್ಟು ಹೊಟ್ಟೆವರಲ್ಲ ನನಗೆ ಹೇಳಿ, ಏನು ಮಾಡೋದು. ಆವಾಗಲೂ ಹೋಗಿ ಅಲ್ಲಿ ಆಟ ಹತ್ರ ಕೇಳ್ಕೊಂಡೆ ಪಾಪ ಬಾ ತಿಂದ್ಬಿಟ್ರು ಅಂತ. ಅವರೆಲ್ಲ ಹೋಗೋಣ ತಿಂದ್ಬಿಟ್ಟು ಬಂದರು, ಅವರು ಬಂದೇ ಇಲ್ಲ. ಏನು ಮಾಡೋದು. ಇವಾಗ ನಾವು ಪಾತ್ರೆಗಳೆಲ್ಲ ವಾಶ್ ಮಾಡ್ಬೇಡ ಅಂದ್ಕೊಂಡಿದ್ದೀವಿ. ಸೊ ಫಸ್ಟು ತಿನ್ಬಿಡೋಣ ಫ್ರೆಂಡ್ಸ್. ತಿಂದುಬಿಟ್ರೆ ಸ್ವಲ್ಪ ಆರಾಮಾಗುತ್ತೆ. ತಿಂದ್ಬಿಟ್ಟು ಎಲ್ಲ ಒಂದೇ ಸಲ ತೊಳೆದಾಕ್ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮನೆಯೆಲ್ಲ ಗುಡಿಸ್ಬಿಟ್ಟು ಆಮೇಲೆ ಬಾಗಿಲು ಆ ಕಡೆ ತೋರಿಸ್ಲಾ? ಬೇಡ ಫ್ರೆಂಡ್ಸ್, ಕ್ಲೀನಾಗಿದೆ. ಮಳೆ ಬೀಳ್ತಿದ್ದೆ ಅನಿಸುತ್ತೆ, ಕಾಣ್ತಿದ್ಯಾ? ಎಲ್ಲ ಪೂರ್ತಿಯಾಗಿ ಕ್ಲೀನಾಗೆಲ್ಲ ಗುಡಿಸ್ಬಿಟ್ಟು, ಇಲ್ಲಿ ಕರೆಂಟ್ ಹಾಕಿಲ್ಲ. ಸೊ ಪೂರ್ತಿಯಾಗಿ ಕ್ಲೀನಾಗೆಲ್ಲ ಗುಡಿಸ್ಬಿಟ್ಟೆ. ಕೆಲಸ ಎಲ್ಲ ಆಗಿತ್ತು. ಮುಖ ತೊಳ್ಕೊಂಡು ತಿನ್ನೋಣ ಅಂತ ನೋಡಿ ತಟ್ಟೆಲಿ ಊಟ ಹಾಕಿಟ್ಟಿದ್ದೆ. ಹಂಗೆ ಹೋದ್ರು. ಸಕ್ಕತ್ ಬೇಜಾರಾಗುತ್ತೆ ಫ್ರೆಂಡ್ಸ್. ಆ ತಟ್ಟೆಲಿ ಊಟ ಹಾಕ್ಬಿಟ್ಟು ಹೋದ್ರಲ್ಲ ಅಂತ ಬೇಜಾರಾಗ್ತೈತೆ. ನೋಡೋಣ ಆಮೇಲೆ ನಂಗೆ ಫೋನ್ ಮಾಡಿ ಕೇಳೋಣ ಅಂತ. ಅದು ನೋಡಿ ನೈಟ್ ಮಾಡಿರೋ ಪಕೋಡ ಇನ್ನೊಂದು 4 ಇದೆ. ನಾನು 2 ತಿಂದ್ಬಿಟ್ಟು 2 ಅವ್ರಿಗೆ ಇಟ್ಕೊಬೇಕು. ನೆಕ್ಸ್ಟು ಪಾತ್ರೆ ನೋಡಿ ಫ್ರೆಂಡ್ಸ್, ತುಂಬಿ ತುಳುಕ್ತಾ ಇದೆ ನಮ್ಮ ಸಿಂಕ್ ಫುಲ್. ಬರೀ ಪಾತ್ರೆಗಳನ್ನೇ ಅದೆಲ್ಲ ಕೂಡ ವಾಶ್ ಮಾಡಬೇಕು. ಫಸ್ಟ್ ಇವಾಗ ನಾನು ನಾಷ್ಟ ಮಾಡ್ಕೊಂಬಿಡ್ತೀನಿ. ಊಟ ಹಾಕೋ ಬಂದಿದ್ದೀನಿ. ಈ ಬೋಂಡ ನೈಟದು ಇದು ಚೆನ್ನಾಗಿದೆ, ಬಟ್ ಬಿಸಿ ಮಾಡ್ಕೊಂಡ್ರೆ ಚೆನ್ನಾಗಿರೋದು. ಕೋಲ್ಡ್ ಕ್ಲೈಮೇಟ್, ಮಳೆ ಬೀಳ್ತಾಯಿದೆ ಈಚೆ ಕಡೆ. ಅದಕ್ಕೆ ನಾನು ಬಿಸಿ ಮಾಡ್ಕೊಂಡಿದ್ರೆ ಸಖತ್ತಾಗಿ ಇದ್ದಿರೋದು. ಏನು ಮಾಡೋದು, ಬಿಸಿ ಮಾಡ್ಕೊಂಡಿಲ್ಲ, ಹಂಗೆ ತಿಂತಾಯಿದ್ದೀನಿ. ಊಟ ತಿನ್ಕೊಂಡು ಮಾತಾಡ್ಬಾರ್ದಂತೆ ನಮ್ಮ ಅಮ್ಮ ಯಾವಾಗ ಬೈಯೋರು ನನಗೆ. ತಿನ್ಕೊಂಡು ಮಾತಾಡ್ಬಾರ್ದು ಅಂದ್ಬಿಟ್ಟು ಊಟ ಹಾಕೋ ಬಂದಿದ್ದೀವಿ. ಸೊ ಇವಾಗ ತಿಂದ್ಬಿಟ್ಟು ಮತ್ತೆ ಬರ್ತೀನಿ. ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲರೂ ಅನ್ಕೊಂತಿದ್ದೆ, ಏನು ಮನೆ ಕೆಲಸ ಮಾಡೋದು ಒಂದು ಕೆಲಸನ, ಮನೆ ಕೆಲಸ ಮಾಡೋದು ಹೆಂಗೆ ಕಷ್ಟನ, ಏನಪ್ಪ ಸುಮ್ಮನೆ ಮನೇಲಿ ಇರ್ತಾರೆ ಮಾಡೋಕ್ಕಾಗೋದಿಲ್ವಾ ಅಂತ ಅನ್ಕೊತಿದ್ದೆ. ನಾವು ಹೊರಗಡೆ ಹೋಗಿ ಬರ್ಬೇಕಾದ್ರೆ ನಮ್ಗೆ ಹಂಗೆ ಅನ್ಸೋದು, ಮನೇಲಿರೋರಿಗೆ ನಮ್ಮ ಮನೆ ಕೆಲಸ ಮಾಡೋಕೆ ಕೂಡ ಕಷ್ಟನ, ಅದಕ್ಕಿಂತ ಕೆಲಸ ಏನು ಅಂತ ಅಂದ್ಬಿಟ್ಟು ನಾನು ಸುಮಾರು ಸರಿ ನಮ್ಮ ಅಮ್ಮಗೂ ಮಾತಂದಿದ್ದೀನಿ, ನಮ್ಮ ಅಕ್ಕಗೂ ಅಂದಿದ್ದೀನಿ. ಮತ್ತು ನಾನು ಎಷ್ಟೋ ಸರಿ ಮನಸ್ಸಲ್ಲ ಅಂದ್ಕೊಂಡಿದ್ದೀನಿ ನಮ್ಮ ಅತ್ತೆಗೆ ಮತ್ತು ನಮ್ಮ ಭಾವನೆ ಅಂತೆಗೆ, ನಾನು ಇನ್ನೇನು ಕೆಲಸ ಅವರಿಗೆ ಮನೇಲಿರೋ ಕೆಲಸ ಮಾಡೋಕ್ಕಾಗೋದಿಲ್ವಾ ಏನು ಅಂತ ಮಹಾ ಕೆಲಸನ ಅಂತ ಅಂದ್ಕೊಂಡು. ಬಟ್ ಮನೇಲಿರೋದಕ್ಕೆ ಮನೆ ಕೆಲಸ ಮಾಡೋದಕ್ಕೆ ಏನು ಕಷ್ಟ ಆಗಲ್ಲ. ಬಟ್ ಸೇಮ್ ಆ್ಯಸ್ ಇಟ್ ಈಸ್ ಅಂದರೆ ಕೆಲ್ಸಕ್ಕೆ ಹೋಗೋರು ಮನೇಲಿರೋರು ಇಬ್ಬರು ಈಕ್ವಲ್ ಆಗ್ತಾರೆ ಅಂತ ನನ್ನ ಅಭಿಪ್ರಾಯ. ಹೌದು ರೀ, ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದಕ್ಕೆ ಹೇಳ್ತಾ ಇದ್ದೀನಿ. ಏನಕ್ಕಂತಂದರೆ ಅಲ್ಲೋರು ಕುತ್ಕೊಂಡು ಅವರು ಕೆಲಸ ಮಾಡ್ಕೊತಾನೆ ಬರ್ತಾರೆ. ಸೊ ಇವರು ಮನೆ ಕೆಲಸ ಎಲ್ಲ ಮಾಡ್ತಾರೆ. ಸೊ ಎರಡೂ ಕೂಡ ಕೆಲಸನೇ ಅಲ್ವಾ. ಅಲ್ಲಾದರೂ ರೆಸ್ಟು, ಟೀ ಟೈಮು, ಬ್ರೇಕ್ ಹಾಗೆ ಹೀಗೆ ಇರ್ತೈತೆ. ಮನೆ ಕೆಲಸ ಮಾಡೋರು ಕೆಲವೊಬ್ಬ ಸರಿ ಎಲ್ಲನೂ ಮನೆ ಕೆಲಸ ಮಾಡಬೇಕು ಅಂದ್ಬಿಟ್ಟು ತಿನ್ನೋದು ಮರ್ತ್ಬಿಡ್ತಾರೆ, ಕುಡಿಯೋದು ಮರ್ತ್ಬಿಡ್ತಾರೆ, ಅದೇ ಕೆಲಸದಲ್ಲಿ ಕೆಲಸ ಮಾಡ್ಕೊಂಡಿದ್ಬಿಡ್ತಾರೆ. ಸೊ ಆ ಥರ ಎಲ್ಲ ಇರೋ ಹೆಣ್ಮಕ್ಳು ತುಂಬ ಜನ ಇದ್ದಾರೆ. ಆದರೆ ಯಾರೆಲ್ಲ ಎರಡನ್ನೂ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಮನೆ ಕೆಲಸನೂ ಮಾಡಿಕೊಂಡು ಅಡುಗೆ ಕೆಲಸನೂ ಮಾಡಿಕೊಂಡು ಮತ್ತು ಕೆಲ್ಸಕ್ಕೆ ಹೋಗ್ತಾ ಬರ್ತಾ ಮಕ್ಕಳನ್ನ ನೋಡಿಕೊಂಡು ಫ್ಯಾಮಿಲಿನ ಮೇಂಟೈನ್ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ತೀನಿ. ನಿಜ ನಾವು ಅನ್ಕೊಂಡ್ಬಿಡ್ತೀವಿ ಈಸಿ ಮನೆ ಕೆಲಸ ಮಾಡೋದು ಅಂತ. ಬಟ್ ಅವ್ರಿಗೆ ಎಂಥ ಟೈಮ್, ಪೀರಿಯಡ್ಸ್ ಟೈಮ್ ಇರಲಿ, ಡೆಲಿವರಿ ಪೇನ್ ಇರಲಿ, ಪ್ರೆಗ್ನೆನ್ಸಿ ಟೈಮ್ ಆಗಿರಲಿ, ಅಥವಾ ಬೇರೆ ಏನೇ ಕೈ ಕಾಲು ಸೊಂಟ ನೋವು, ಬೆನ್ನು ನೋವು ಏನೇ ಇದ್ರೂ ಬೇರೆಯವ್ರು ಮಾಡೋಕ್ಕಿರೋದಿಲ್ಲ ಜೊತೇಲಿ. ಸೊ ಅವರೇ ಮಾಡಬೇಕಾಗಿರುತ್ತೆ. ಆ ಥರ ಟೈಮಲ್ಲಿ ಕೂಡ ಯಾರಪ್ಪ ಮಾಡಿಕೊಡ್ತಾರೆ, ಮಾಡೋಣ ಅಂತ ಮಾಡ್ತಾರಲ್ಲ ಅಂತ ಹೆಣ್ಮಕ್ಳಿಗೆಲ್ಲ ನಾವು ಎಷ್ಟು ಸಪೋರ್ಟ್ ಮಾಡಿದ್ರು ತುಂಬ ಕಮ್ಮಿನೇ. ಬಿಕಾಸ್ ನೀವೇ ಒಂದು ಸ್ವಲ್ಪ ಯೋಚನೆ ಮಾಡಿ, ಗಂಡು ಮಕ್ಳು ಎಲ್ಲನೂ ತಲೆನೋವು ಬಂದರೂ ಕೂಡ ಒಂದು ಕೆಲಸ ಮಾಡಲ್ಲ, ಅಯ್ಯೋ ತಲೆನೋವು ಅಂತ ಮಲ್ಕೊಬಿಡ್ತಾರೆ. ಹೆಣ್ಮಕ್ಳು ಎಷ್ಟೇ ತಲೆನೋವು ಇದ್ರೂ ಕೆಲಸ ಎಲ್ಲ ಮಾಡ್ಕೊತಾರೆ. ಅದಕ್ಕೆ ಆ ಭಗವಂತ ಎಲ್ಲ ನೋವು ಹೆಣ್ಮಕ್ಳಿಗೆ ಕೊಟ್ಟಿದ್ದಾನೆ ಅಂತ ನನ್ನ ಅಭಿಪ್ರಾಯ. ಸೊ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ನನಗೆ ಹಂಗೆ ಅನಿಸೋದು. ಈಗ ಡೆಲಿವರಿ ನೋವು ನೋಡಿ ಹೆಣ್ಮಕ್ಳಿಗೆ ಕೊಟ್ಟಿದ್ದಾನೆ, ಇವಾಗ ಪೀರಿಯಡ್ಸ್ ಪೇಯ್ನ್ ನೋಡಿ ಹೆಣ್ಮಕ್ಳಿಗೆ ಕೊಟ್ಟಿದ್ದಾನೆ. ಇನ್ನು ಎಷ್ಟೊಂದು ನೋವು ಹೇಳ್ತಾ ಹೋದರೆ ಎಲ್ಲನೂ ಹೆಣ್ಮಕ್ಳಿಗೆ ಇಟ್ಟಿದ್ದಾನೆ. ಗಂಡು ಮಕ್ಕಳಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತಾನೆ ಹೆಣ್ಮಕ್ಳಿಗೆ ಈ ನೋವೆಲ್ಲ ಕೊಟ್ಟಿರೋದು ಭಗವಂತ. ಸೊ ಹಾಗಾಗಿ ಎಲ್ಲ ಹೆಣ್ಮಕ್ಳು ಕೂಡ ತುಂಬ ತುಂಬ ಸ್ಟ್ರಾಂಗ್ ವುಮೆನ್ಸು. ಹೆಣ್ಮಕ್ಳಿಂದ ಎಲ್ಲನೂ ಸಾಧನೆ ಆಗಿದೆ, ಹಂಗಂತ ಗಂಡು ಮಕ್ಕಳಿಂದ ಸಾಧನೆ ಆಗಿಲ್ಲ ಅಂತ ಹೇಳ್ತಲ್ಲ. ಗಂಡು ಮಕ್ಳು ಫ್ಯಾಮಿಲಿ ಮೇಂಟೈನ್ ಮಾಡ್ತಾ, ಮಕ್ಕಳನ್ನ ನೋಡ್ಕೊತಾ, ಹೆಂಡ್ತಿನ ನೋಡ್ಕೊತಾ ಇದ್ದಾರೆ. ಬಟ್ ಇಬ್ಬರು ಗಂಡ ಈ ಸಂಸಾರ ಅಂತಂದರೆ ಗಂಡ ಹೆಂಡ್ತಿದ್ದು ಇಬ್ಬರು ಕೂಡ ಈಕ್ವಲ್ ಶೇರ್ ಇರುತ್ತೆ ಎಲ್ಲದರಲ್ಲೂ ಕೂಡ. ಏನು ಫಿಸಿಕಲಿ, ಮೆಂಟಲಿ ಎಲ್ಲದರಿಂದ ಕೂಡ ಇಬ್ಬರು ಈಕ್ವಲ್ ಆಗಿರ್ತಾರೆ. ಸೊ ಯಾರು ಹೆಚ್ಚಿಲ್ಲ, ಯಾರು ಕಮ್ಮಿ ಇಲ್ಲ. ಆದರೆ ಎರಡನ್ನೂ ಕೆಲಸ ಮೇಂಟೈನ್ ಮಾಡ್ತಿರೋಂಥ ಪ್ರತಿಯೊಂದು ಹೆಣ್ಮಕ್ಳು ಕೂಡ ತುಂಬ ತುಂಬ ಹ್ಯಾಟ್ಸ್ ಆಫ್ ಹೇಳ್ಬೇಕಾಗುತ್ತೆ. ಸೊ ಎಲ್ಲರೂ ಕೂಡ ತುಂಬ ಗ್ರೇಟ್ಫುಲ್ಲು. ಪಾತ್ರೆಗಳೆಲ್ಲ ಹಂಗೆ ಪಟ 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 ಅಂತೆಲ್ಲ ತೊಳ್ಕೊಬಿಟ್ಟೆ. ಕ್ಲೀನಾಗಿ ತೊಳೆದು ಮುಗಿಸೋ ತಕ್ಷಣ ಒಂದೊಂದು ವರ್ಡ್ನ ನುಂಗ್ಕೊಬಿಡ್ತೀನಿ. ನೀವು ಹೇಳ್ತಿರ್ತಾರೆ ಒಂದೊಂದು ಪದನ ನುಂಗ್ಕೊಬಿಡ್ತೀಯ ಅಂತ. ಅದೇನು ಮಾಡೋದು ಫ್ರೆಂಡ್ಸ್, ಆ ಥರನೇ ಬಂದುಬಿಟ್ಟಿದೆ ಆವಾಗಿಂದ. ಹಂಗೆ ನುಂಗ್ಕೊಬಿಡ್ತೀನಿ ಒಂದೊಂದು. ಬಚ್ಚಲ್ ಮಕ್ಳಕ್ಕೆ ಹೋಗಬೇಡಿ. ಸೊ ಗ್ಯಾಸ್ ಎಲ್ಲ ಒರೆಸ್ಕೊಂಡ್ಬಿಟ್ಟೆ, ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟೆ, ಇನ್ನು ಜೋಡಿಸಿಲ್ಲ, ಹಂಗೆ ಇಟ್ಟಿದ್ದೀನಿ ತೊಳೆದ್ಬಿಟ್ಟು. ಆ ಗ್ಯಾಸನ್ನು ಅಷ್ಟೇ ಏನು ಗಲೀಜು ಅಷ್ಟೊಂದು ಆಗಿರಲಿಲ್ಲ, ಬಟ್ ಸ್ವಲ್ಪ ಗಲೀಜೆ ಅಲ್ವಾ. ಸೊ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಸಿಂಕು. ಈ ಸಿಂಕು ಎಷ್ಟು ನೀರು ಅಲ್ಲಿ ಸ್ವಲ್ಪ ಪೂರ್ತಿ ನೀರು ಹೋಗ್ಬಿಡುತ್ತೆ,
ಲಾಸ್ಟಲ್ಲಿ ಆ ಕಡೆ ಲೆಫ್ಟ್ ಸೈಡು ಸ್ವಲ್ಪ ನೀರು ಉಳ್ಕೊಬಿಡುತ್ತೆ, ಹಾಗಾಗಿ ಅದನ್ನು ಕೂಡ ಕ್ಲೀನಾಗೆಲ್ಲ ಇದು ಮಾಡ್ಕೊತಿದ್ದೆ. ನೀರು ನಿಂತ್ಕೊಂಡ್ರೆ ಪಾಚಿ ಕಟ್ಕೊಬಿಡುತ್ತೆ ಮತ್ತು ಸ್ಮೆಲ್ ಬರುತ್ತೆ. ನನಗೆ ಅವೆಲ್ಲ ಇಷ್ಟ ಆಗೋದ್ರೆ ಅನ್ನೋ ಕಾರಣಕ್ಕೆ ಎಲ್ಲ ಕ್ಲೀನಾಗಿ ತಗೊಬಿಟ್ಟು ಅಡುಗೆ ಮನೆ ಪೂರ್ತಿಯಾಗಿ ಕ್ಲೀನ್ ಮಾಡಿಬಿಟ್ಟೆ. ಇವಾಗ ಪ್ರತಿಯೊಂದು ಮನೆ ಕೆಲಸ ಕಂಪ್ಲೀಟ್ ಆಗಿದೆ ಪೂರ್ತಿ ಫ್ರೆಂಡ್ಸ್. ಮನೆ ಕೂಡ ಕ್ಲೀನಾಗಿ ಗುಡಿಸ್ಬಿಟ್ಟಿದ್ದೀನಿ. ಎಲ್ಲ ಏನೂ ಕೆಲಸ ಇಲ್ಲ ಇವಾಗ ನಾವೇನಿದ್ರು ಕೂಡ ನಮ್ಮ ಮಕ್ಕಳಿಗೆ ಸ್ವಲ್ಪ ಏನಾದರೂ ಫೇಸ್ ಪ್ಯಾಕ್ ಹಚ್ಚೋಣ ಅಂದ್ಕೊಂಡಿದ್ದೀನಿ. ನಿಮಗೆ ಗೊತ್ತು, ನೆಕ್ಸ್ಟ್ ನಮ್ಮದು 1ನೇ ತಾರೀಕಿಂದ ಊರ ಹಬ್ಬ ಸ್ಟಾರ್ಟ್ ಆಗಿದೆ. ಇವತ್ತು ಆಲ್ರೆಡಿ 28. ನೀವು ಈ ವಿಡಿಯೋ ನೋಡಬೇಕಲ್ಲ ಶುಕ್ರವಾರ ನೋಡ್ತೀರಾ, ಹಾಗಾಗಿ ಅವತ್ತಿಗೆ ಇನ್ನು ನೆಕ್ಸ್ಟ್ ಇವತ್ತು ಯಾವಾರ ಬುಧವಾರ. ಸೊ ನಾವು ಊರಿಗೆ ಸೋಮವಾರ ಹೋಗ್ತೀವಿ, ಹಾಗಾಗಿ ಇನ್ನು ಸ್ವಲ್ಪ ದಿನ ಇದೆ. ಇವತ್ತು ಒಂದು ಸ್ವಲ್ಪ ಫೇಸ್ ಪ್ಯಾಕ್ ಏನಾದ್ರು ಹಚ್ಕೊಂಡು ಮುಖಕ್ಕೆ ಸ್ವಲ್ಪ ಅಂದವನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಮುಖದಲ್ಲಿ ಏನು ಗೊತ್ತಾ, ನನಗೆ ತುಂಬ ಬೇಜಾರಂದರೆ ವೈಟ್ ಹೆಡ್ಸ್. ನನಗೆ ತುಂಬ ವೈಟ್ ಹೆಡ್ಸ್ ಜಾಸ್ತಿ ಇದೆ ಫ್ರೆಂಡ್ಸ್, ಹಾಗಾಗಿ ಸೊ ವೈಟ್ ಹೆಡ್ಸ್ ರಿಮೂವ್ ಆಗೋದಕ್ಕೆ ಕಡಲೆ ಹಿಟ್ಟು ಸ್ವಲ್ಪ ಹಂಗೆ ಏನಾದರೂ ಹಾಕಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಕಡಲೆ ಹಿಟ್ಟು, ಅರಿಶಿನ ಮತ್ತು ಟೊಮೆಟೊ ಹಾಕೋಣ ಅಂದ್ಕೊಂಡಿದ್ದೀನಿ. ಆಲೂಗಡ್ಡೆನೂ ಹಾಕೋಣ ಅಂದ್ಕೊಂಡೆ. ಇವಾಗ ರುಬ್ಬಬೇಕಾ, ಈ ರುಬ್ಬಕ್ಕೆ ಇವೆಲ್ಲ ತೆಗಿಬೇಕು, ತುರ್ಬ್ಕೊಬಿಡೋಣ ಅನಿಸಿದೆ. ನಂಗೆ ಇನ್ನೊಂದು ಏನು ಗೊತ್ತಾ, ಆಲೂಗಡ್ಡೆ ಫೇಸ್ ಪ್ಯಾಕ್ ಹಾಕಿ ತುಂಬ ದಿನ ಹೋಗ್ಬಿಡ್ತು. ನಂಗೆ ಏನಾದ್ರು ಹೊಸ್ದಾಗಿ ಹಾಕಿದ್ರೆ ಅದು ಬೇಗ ಗುಳ್ಳೆ ಆಗಿಬಿಡುತ್ತೆ ಮಗದಲ್ಲಿ. ಇವಾಗ ಆಲೂಗಡ್ಡೆ ಹಾಕಿ ತುಂಬ ದಿನ ಆಗಿಬಿಟ್ಟೈತೆ. ಅದು ಯಾವ ಥರ ರಿಯಾಕ್ಟ್ ಮಾಡ್ತಿದೆ ಫೇಸ್ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಹಾಗಾಗಿ ಇವಾಗ ಹಾಕ್ಕೊಂಡು ಮತ್ತೆ ಗುಳ್ಳೆ ಬರ್ಸ್ಕೊಂಡ್ರೆ ಇರೋ ಮುಖನ ಹಾಳು ಮಾಡ್ಕೊಂಡ್ರೆ ನಂಗೆ ಆಗ್ಬಿಡುತ್ತೆ. ಹಾಗಾಗಿ ಬೇರೆ ಏನೋ ಹಾಕೋದು ಬೇಡ, ಕಡಲೆ ಹಿಟ್ಟು, ಸಕ್ಕರೆ, ಸ್ವಲ್ಪ ಅರಿಶಿನ, ಟೊಮೆಟೊ, ಸೊ ಇಷ್ಟನ್ನು ಹಾಕೋಣ. ಇವಾಗ ನಾವೆಲ್ಲ ಒಂದೊಂದೇ ಎತ್ಕೊಳ್ಳೋಣ. ಟೊಮೆಟೊ ಚಿಕ್ಕದು, ಇಷ್ಟು ಚಿಕ್ಕದಿದ್ರಾಗ ಅರ್ಧ ಹಾಕ್ತೀವಿ, ಅರ್ಧ ಹಂಗೆ ಇರುತ್ತೆ. ಸೊ ನೆಕ್ಸ್ಟು ನಮ್ಮ ಸಕ್ಕರೆ ಅಂತೂ ಪೌಡ್ರ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಅಷ್ಟು ತುಂಬ ಅಂದರೆ ಫುಲ್ ಹತ್ರ ನುಚ್ಚು ಆಗಿಬಿಟ್ಟಿದೆ. ಇನ್ನೊಂದೇನಿದೆ ಅರಿಶಿನ ಹಂಗೆ ಇಟ್ಟಿದ್ದೀನಿ ಪ್ಯಾಕೆಟಲ್ಲೇ. ಸೊ ನಮ್ಮ ಮುಖಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಇಲ್ಲಿ ರೆಡಿಯಾಗಿರುವಂಥದ್ದು. ಸೊ ಇವಾಗ ಇದಕ್ಕೆ ಮಿಕ್ಸ್ ಮಾಡೋದಕ್ಕೆ ಒಂದು ಚಿಕ್ಕ ಪ್ಲೇಟನ್ನು ತೊಗೊಳ್ಳೋಣ. ಪಾತ್ರೆ ಒಂದು ಎತ್ತಿದ್ರೆ ಒಂದು ಬೀಳುತ್ತೆ ನಾವು ಫ್ರೆಂಡ್ಸ್. ಇಲ್ಲಿ ಎಸ್, ಒಂದು ಪಾತ್ರೆನೂ ಬೀಳಿದ್ರೆ ಎತ್ಕೊಬಿಟ್ಟಿದ್ರೆ ಅದೇ ಖುಷಿ ನನಗೆ. ನಾನು ಎಲ್ಲ ಟೈಮು ಅಂದ್ಕೊತೀನಿ ನಮ್ಮ ಮುಖ ಸ್ವಲ್ಪ ಏನಾದ್ರು ಗ್ಲೋ ಮಾಡ್ಕೋಬೇಕು, ಇನ್ನೊಂದು ಸರಿ ಮರಿಬಾರ್ದು, ಹೆಂಗಾದ್ರೂ ಮಾಡಿ ಎತ್ಕೋಬೇಕು, ಮಾಡಬೇಕು ಅಂದ್ಕೊಂಡು. ಈ ಮುಖ ಹಂಗೆ ತುಂಬ ಕೆರದಾಗಿದ್ದಲ್ಲ ಫ್ರೆಂಡ್ಸ್, ಭಯ ಪಡಕ್ಕೆ ಹೋಗ್ಬೇಡಿ. ಈ ಟ್ರೈಪೋಡು ಸ್ವಲ್ಪ ಇಲ್ಲಿ ಹೊಡೆದೋಗ್ಬಿಟ್ಟಿದ್ಯಾ, ರೆಡಿ ಮಾಡಿ ಕೊಟ್ಟಿದ್ದಾರೆ, ಇಟ್ಕೊಂಡು ವೀಡಿಯೋ ಮಾಡ್ಬೋದು ಅಷ್ಟೇ. ನೋಡಿ ಎಂಥ ಗತಿ ಬಂದಿದೆ ಅಂತ. ಬೇಜಾರಾಗ್ತಿದೆ ಈ ಟ್ರೈಪೋಡ್ ನೋಡಿದ್ರೇ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ನಾನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊತೀನಿ. ಸೊ ಇನ್ನೊಂದು ಸ್ವಲ್ಪ ಇಷ್ಟು, ಮತ್ತು ಇದಕ್ಕೆ ಒಂದು ಸ್ವಲ್ಪ ಇಲ್ಲಿದೆ ಓಪನ್ ಮಾಡೋದು, ಈ ಕಡೆ ಇದೆ ಫ್ರೆಂಡ್ಸ್ ಓಪನ್ ಮಾಡೋದು, ಉಲ್ಟಾಗ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ, ನೆಕ್ಸ್ಟ್ ಇದಕ್ಕೆ ಸಕ್ಕರೆ ಒಂದಿಷ್ಟು ಹಾಕ್ಕೊತೀನಿ. ಈ ಸಕ್ಕರೆ ಮಾತ್ರ ಸಕ್ಕದಾಗಿ ವರ್ಕ್ ಮಾಡುತ್ತೆ ಫೇಸಲ್ಲಿರೋ ಟ್ಯಾನ್ ಎಲ್ಲ ರಿಮೂವ್ ಮಾಡಿಬಿಡುತ್ತೆ. ಅಂದರೆ ಟ್ಯಾನ್ ಅಂದರೆ ಇನ್ನು ಬಿಸ್ತಾರ ಅಂದರೆ ಒಣಗ್ದಂಗೆ ಆಗಿರ್ತಲ್ಲ ಮುಖ, ಸೊ ಅದನ್ನೆಲ್ಲ ಚೆನ್ನಾಗಿ ರಿಮೂವ್ ಮಾಡ್ತೈತೆ. ನನಗಂತೂ ಈ ಸಕ್ಕರೆ ತುಂಬ ಇಷ್ಟ. ಮತ್ತು ಏನೋ ಹಾಕಿದ್ರೂ ಸಕ್ಕರೆ ಮತ್ತು ಟೊಮೆಟೊನ ಹಾಕಿ ಚೆನ್ನಾಗಿ ಹಿಂಗೆ ಸ್ಕ್ರಬ್ ಮಾಡ್ರೆ ಸಾಕು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರ್ತೈತೆ. ಕೆಲವರಿಗೆ ಬುದ್ಧಿ ಇಲ್ದಿರ ಸುಮ್ಮನೆ ಈ ಫೇಸ್ ಕ್ರೀಮ್ಗಳಂತೆ, ನಾನು ಯೂಸ್ ಮಾಡ್ತೀನಿ, ಅದು ಬೇರೆ ವಿಷಯ. ಒಂದೊಂದು ಅಂತಂದರೆ ಕೆಲವೊಂದು ನಾನು ಕ್ರೀಮ್ಗಳು ಆ ಥರ ಒಳ್ಳೆ ನಿದ್ದೆ ಮಾಡಿದ್ದಂಗೆ ಇದೆಯಲ್ಲ ಮುಖ. ಸೊ ಏನಾದರೂ ಕ್ರೀಮ್ ಅಂತಂದರೆ ಕೆಲವೊಂದು ಏನಾದ್ರು ಕ್ರೀಮ್ಗಳು ಬೇಕಿದ್ರೆ ಅದನ್ನು ಯೂಸ್ ಮಾಡ್ತೀನಿ, ಬ್ಲ್ಯಾಕೆಟ್ಸ್ ಎಲ್ಲ ರಿಮೂವ್ ಆಗಲಿ ಅಂತ ಅಂದ್ಕೊಂಡಿದ್ದು ಮಾಡಿದ್ದೀನಿ. ಸೊ ಹಾಗಾಗಿ ಫೇಸ್ ಪ್ಯಾಕು ಇವಾಗೆಲ್ಲ ಹಾಕಿದ್ದೀನಲ್ವ, ಇದಕ್ಕೆ ಟೊಮೆಟೊ ಸ್ವಲ್ಪ ಮಾತ್ರ ಹಾಕ್ಕೋಬೇಕು. ಟೊಮೆಟೊನ ಚುಚ್ಚುದ ಕಟ್ ಮಾಡಿ ಹಾಕ್ಕೋಬೋದು. ನಾನು ಈ ಥರ ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಿಬಿಟ್ಟು ರಸ ಮಾತ್ರ ಹಾಕ್ಕೊಂಬಿಟ್ಟು ಕ್ಲೀನಾಗಿ ನೋಡಿ ಫ್ರೆಂಡ್ಸ್, ಇದ್ರಲ್ಲಿ ರಸ ಚೆನ್ನಾಗಿ ಬಂದಿದೆ. ಮೊನ್ನೆ ಹಾಕಿದ್ದು ಇದೇನಿದಾಗ್ಬಿಟ್ಟಿತ್ತು. ಹೌದು, ಏನೋ ಹೇಳಕ್ಕೆ ಬಂದಲ್ವ ನಾನು, ಈ ಬುದ್ಧಿಲ್ದಿದ್ದವ್ರೇ ಆನ್ಲೈನಲ್ಲಿ 1000 ರೂಪಾಯಿ 2000 ರೂಪಾಯಿ ಕೊಟ್ಟು ತೊಗೊಳ್ಳೋದು. ಇವಾಗ ಅದರಲ್ಲೂ ಕೂಡ ಟೊಮೆಟೊಲ್ಲಿರೋದಂತಹ ಒಂದು ಏನೋ ಅಂಶನ, ಅಥವಾ ಆಲೂಗಡ್ಡೆಲಿ, ಕ್ಯಾರೆಟಲ್ಲಿ, ಬೀನ್ಸಲ್ಲಿ, ಬೀಟ್ರೂಟಲ್ಲಿ, ಬೀನ್ಸ್ ಅಂತ ಇದ್ದೀನಿ, ಇದರಲ್ಲೆಲ್ಲ ಏನೋ ಒಂದು ಹಾಕಿನೇ ಮಾಡಿರ್ತಾರೆ. ಸುಮ್ಮನೆ ಅದಕ್ಕೆ ಅಷ್ಟು ಅಂದರೆ ತಗೊಳ್ಳೋದು ಬೇಡ, ಹಾಕೋದು ಬೇಡ ಅಂತಲ್ಲ, ಅಷ್ಟು ದುಡ್ಡು ಕೊಟ್ಟು ತೊಗೊಳ್ಳೋದು ಬೇಡ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಬಟ್ ಅವರವರ ಇಷ್ಟ, ಅದು ಹಂಗೂ ಹೇಳ್ಬೋದಲ್ವ. ಸೊ ಸ್ವಲ್ಪ ತಿಕ್ಕಾಗಿ ನಾನು ಹಾಕ್ಕೊತೀನಿ. ಇದು ಫೇಸ್ ಪ್ಯಾಕ್ ಥರ ಮಾಡೋಕೆ ಹೋಗ್ತಲ್ಲ, ಇದನ್ನು ಆಲ್ಮೋಸ್ಟ್ ನಾನು ಸ್ಕ್ರಬ್ ಥರ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಸುಮ್ಮನೆ ಬಿಲ್ಡಪ್ ಕೊಟ್ಟಳೆ ಭವಾನಿ ಏನು ಬೆಳ್ಕೊಳ್ಳೋ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನಾನು ಬೆಳ್ಳಗಾಗಬೇಕು ಅಂತ ಏನೂ ಆಗ್ತಾಯಿಲ್ಲ, ನಾನು ಬೆಳ್ಳಗಾಗಬೇಕು ಅನ್ನೋ ಇಷ್ಟನೇ ಇಲ್ಲ. ಬಿಕಾಸ್ ನಮ್ಮ ಫ್ಯಾಮಿಲಿಗೆ ಇದೊಂದು ಈ ಕಲರ್ ಗುರ್ತು ಒಂಥರ ಗುರ್ತು, ಅದಕ್ಕೇನೆ ಸ್ವಲ್ಪ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಹಿಂಗೆ ಇಲ್ಲೆಲ್ಲ ಇಲ್ಲೆಲ್ಲ ಇರುತ್ತೆ, ಮತ್ತು ಮೂಗು ಮೇಲೆ ಎಲ್ಲನೂ. ಸೊ ಅದೆಲ್ಲ ಹೋದ್ರೇ ಸಾಕು, ನನಗೆ ನನ್ನ ಮುಖ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇವಾಗ ಈ ಥರ ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ. ಇವಾಗ ಇದನ್ನು ಹಚ್ಕೊಂಡ್ಬಿಡ್ತೀನಿ.
ಚೆನ್ನಾಗಿ ಸ್ಕಿನ್ನ ಡೌನ್ ಸೈಡ್ ಬರದೇ ಇರೋ ಥರ ಅಂದರೆ ಮೇಲಕ್ಕೆ ಎತ್ತಿ ಎತ್ತಿ ಉಜ್ಜಬೇಕು ಕ್ಲೀನಾಗಿ. ಫುಲ್ಲು ಕೆಳಗಡೆಯಿಂದ ಮೇಲುಗಡೆ ಸಂದಿಗಳಲ್ಲಿ, ಸಂಧಿ ಅಂತಂದರೆ ಇಲ್ಲಿ ತುಟಿ ಹತ್ರ, ಈ ಮೂಗು ಸಂದಿಲಿ, ಈ ಕಣ್ಣು ಸಂದಿಲಿ, ಈ ಥರ ಎಲ್ಲ ಕ್ಲೀನಾಗಿ ಎಲ್ಲ ಕಡೆ ಉಜ್ಕೋಬೇಕು. ಮತ್ತು ಸರ್ಕ್ಯುಲರ್ ಇದರಲ್ಲಿ ಈ ಕಡೆಗೂ ತಿರುಗಿಸ್ಬೇಕು, ಈ ಕಡೆಗೂ ತಿರುಗಿಸ್ಬೇಕು. ಆ ಥರ ಸ್ಕಿನ್ನ ಈ ಕಡೆಗೆ ಒಂದ್ಸರಿ, ಈ ಕಡೆಗೆ ಒಂದ್ಸರಿ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಎಲ್ಲೆಲ್ಲಿ ವೈಟ್ ಹೆಡ್ಸ್ ಜಾಸ್ತಿ ಇದೆ ಅಂತ ಅನಿಸುತ್ತೋ ಅಲ್ಲಿ ಇನ್ನೂ ಜಾಸ್ತಿ ಸ್ವಲ್ಪ ತಿಕ್ಕಾಗಿ ಆಪೋಸಿಟ್ ಡೈರೆಕ್ಷನಲ್ಲಿ ಕ್ಲೀನಾಗಿ ಉಜ್ತಾ ಬರಬೇಕು. ಆವಾಗಲೇ ಅಲ್ಲಿರುವಂತಹ ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗೋಕ್ಕೆ ಸಾಧ್ಯ. ಹಾಗಾಗಿ ನೋಡಿ ನಾನು ಯಾವ ಥರ ಉಜ್ತಾ ಇದ್ದೀನಿ ಅದೇ ಥರ ಕ್ಲೀನಾಗಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಚೆನ್ನಾಗಿ ಏನು ಫುಲ್ಲು ಒಳಗಡೆ ಸ್ಕಿನ್ ಒಳಗಡೆ ಎಲ್ಲ ಈ ಅಂಶ ಎಲ್ಲ ಹೋಗಿ ಮುಖನೂ ಸ್ವಲ್ಪ ಬ್ರೈಟ್ ಆಗುತ್ತೆ. ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗಿ ಬರ್ತಿದೆ. ಮುಖದಲ್ಲಿ ಸ್ವಲ್ಪ ಉರಿ ಬರಬೇಕು ಅಂತಂದರೆ ಸ್ವಲ್ಪ ಗೀಚಿದಂಗೆ ಅನಿಸ್ಬೇಕು. ಸೊ ಆ ಥರ ನೀವು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ಇದು ಚೆನ್ನಾಗಿ ವರ್ಕ್ ಆಗೋದು. ಸೊ ಈ ಥರ ಉಜ್ಕೊಳ್ಳಿ. ಚೆನ್ನಾಗಿ ತಿಕ್ಕಿದ್ದಕ್ಕೆ ಒಂಥರ ಸಮಾಧಾನ ಅನಿಸಿತ್ತು. ಅಂದ್ರೆ ಜೇನುತುಪ್ಪ ಆಗ್ದಂಗೆ ಐತೆ ಮಕ್ಕಕ್ಕೆ. ಚೆನ್ನಾಗಿ ಸ್ಕ್ರಬ್ ಮಾಡಿದ್ಮೇಲೆ ಈ ಬಟ್ಲಲ್ಲಿ ಇದೆಯಲ್ಲ, ಬಟ್ಲ ಫ್ರೆಂಡ್ಸ್, ಪ್ಲೇಟಲ್ಲಿ ಅದನ್ನೆಲ್ಲನೂ ಮೇಲೆ ಹಿಂಗೆ ಪ್ಯಾಕ್ ಮಾಡಿಬಿಡೋದು. ಏನಿದೆ ಫೇಸ್ ಪ್ಯಾಕ್ಗಳು ಅಂತ ಅದೇನೋ ಫೇಸ್ ವಾಶ್ ಅಂತ ಅಂದ್ಕೊಂಡು 1,000 ರೂಪಾಯಿ 2,000 ರೂಪಾಯಿ. ಆಹಾ, ನಾನು ಹೇಳ್ತಿರೋದು ತುಂಬ ಕಮ್ಮಿ. 4,000 ಅಂತೆ, 5,000 ಅಂತೆ. ಅಪ್ಪ ದೇವ್ರೆ. ಮೊನ್ನೆ ಹೇರ್ ಸ್ಟೈಲ್ ಮಾಡಿದ್ದು ನನಗೆ ಸ್ಯಾಕ್ರಿಫೈಸ್ ಆಗಿದೆ ಫ್ರೆಂಡ್ಸ್. ಮತ್ತೆ ಹೇರ್ ಕಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ನಮ್ಮ ಮನೆಯವ್ರು ಒಪ್ಪಲ್ಲ ಅಂತ ಸುಮ್ಮನೆ ಇದ್ದೀನಿ. ನನಗೂ ಲೇಯರ್ ಕಟ್ ಮಾಡಿಸ್ಬೇಕು ಅಂತ ಅನಿಸ್ತೈತೆ. ಈ ಊರ ಹಬ್ಬಕ್ಕೆ ಹೋಗೋಷ್ಟಲ್ಲಿ ಮಾಡಿಸ್ಕೊಂಡು ಹೋಗೋಣ ಅಂದ್ಕೊಂಡೆ. ಬಟ್ ಅವರು ಒಪ್ಕೊಳ್ಳಲ್ಲ. ಸೊ ನಾವು ಇವಾಗ ಫೇಸ್ ಪ್ಯಾಕ್ ಆಗಿದೆ. ಐಬ್ರೋ ಹತ್ರ ಹಾಕ್ಕೊಬಿಡೋಣ. ಅಯ್ಯೋ ಹಾಗಾದ್ರೆ ಕಣ್ಣು ಎಳೆದ್ಬಿಡ್ತೈತಪ್ಪ. ಇದು ಕಡಲೆ ಹಿಟ್ಟು ಇದೆಲ್ಲ ಇಲ್ಲಿ ಹಾಕ್ಕೊಂಡ್ರೆ ಎಳೆದ್ಬಿಡುತ್ತೆ. ಸ್ವಲ್ಪ ನಾನು ಕೂದಲು ಬರದೇ ಇರಲಿ ಅಂತ ಆಲ್ರೆಡಿ ಕೂದಲು ಬಂದುಬಿಟ್ಟಿದೆ ಫ್ರೆಂಡ್ಸ್. ಇಲ್ಲಿ ಹಾಕಿದ್ರೆ ಏನೋ ಆಗ್ದಿದ್ರೆ ಏನಲ್ವಾ, ಸುಮ್ಮನೆ ಇರಲಿ. ಸ್ಟೈಲು ನಮ್ಮ ಡಿಫ್ರೆಂಟ್ ಸ್ಟೈಲು. ಸೊ ಇವಾಗ ನಾವು ಫೇಸ್ ಆಫ್ ಫುಲ್ಲು ಹಚ್ಕೊಂಬಂದಿದ್ದೀವಿ. ಸಕ್ಕತ್ತಾಗಿದೆ ಫ್ರೆಂಡ್ಸ್. ಇನ್ನೊಂದು ಏನು ಗೊತ್ತಾ, ಇದು ನನಗೆ ಡೌಟ್ ಇದೆ. ಸೊ ಕಮೆಂಟ್ ಮಾಡಿ ತಿಳಿಸ್ಬಿಡಿ ನನಗೆ. ಅಂದರೆ ಜೇನುತುಪ್ಪ ಇದೆ ಮನೇಲಿ, ಬಟ್ ಅದನ್ನು ಹಚ್ಕೊಬೋದು ಬೇಡ ಅಂತಲೇ ಭಯ ನನಗೆ. ಈ ಕೂದಲೆಲ್ಲ ಇದೆ ಫೇಸಲ್ಲಿ, ಅವೆಲ್ಲ ವೈಟ್ ಕೂದಲಾಗ್ಬಿಟ್ರೆ ಮುಖ ಕೆಡ್ದಾಗ ಹೋಗ್ಬಿಡುತ್ತೆ ಅನ್ನೋದೊಂದು ಭಯ. ಸೊ ನೀವು ಕಮೆಂಟ್ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ ಹಾಕ್ಬೋದು ಅಂತಂದರೆ ನೆಕ್ಸ್ಟ್ ನಾವು ಜೇನುತುಪ್ಪನ ಟ್ರೈ ಮಾಡೋಣ. ಬಟ್ ಹಾಕ್ಕೊಂತಾರೆ ಸ್ಕಿನ್ನಿಗೆ. ತುಂಬ ವೀಡಿಯೋಗಳನ್ನು ನೋಡಿದ್ದೀನಿ ನಾನು ಕೂಡ. ಬಟ್ ನನಗೆ ಭಯ ಫ್ರೆಂಡ್ಸ್. ಆ ಕಾಲದಿಂದ ಏನು ಹೇಳೋದು ಅದನ್ನೇ ಪಾಲಿಸ್ತಾ ಬರ್ತಿದ್ವಿ. ಆ ಕಾಲದಾಗೆಲ್ಲನೂ ಜೇನುತುಪ್ಪ ತಲೆಗೆ ಹಚ್ಕೊಂಡು ಕೂದಲು ಬೆಳಗಾಗ್ಬಿಡುತ್ತೆ, ಮುಖಕ್ಕೆ ಕಷ್ಟೇ ಕೂದಲು ಬೆಳಗಾಗ್ಬಿಡುತ್ತೆ ಅಂತ. ಅದಕ್ಕೆ ಸ್ವಲ್ಪ ಭಯ. ನನ್ನ ಲಿಪ್ಸು, ನನ್ನ ಬಟ್ಟೆ ಒಂದೇ ಕಲರ್ ಇದೆ ನೋಡಿ ಫ್ರೆಂಡ್ಸ್, ಪರ್ಪಲ್. ಸೊ ಇದು ಚೆನ್ನಾಗಿ ಹಾರಲಿ. ಒಂದು 20 ನಿಮಿಷ ಬಿಟ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ತೋರಿಸ್ತೀನಿ. ನನ್ನ ಮುಖ ಎಷ್ಟು ಚೇಂಜಸ್ ಆಗಿದೆ, ಎಷ್ಟು ಫಳ್ಳ ಅಂತ ಹೊಳಿಯುತ್ತೆ ಅಂದ್ಬಿಟ್ಟು ನೋಡಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಮುಖ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಅದೊಂಥರ ಫುಲ್ ಡ್ರೈ ಆಗಿಬಿಟ್ಟು ಒಂಥರ ಫುಲ್ ಜೇನುತುಪ್ಪ ಥರನೇ ಮುಖ ಹೋದ್ಮೇಲೆ ಒಂಥರ ಲೇಯರ್ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಬಟ್ ಚೆನ್ನಾಗಿ ಉಜ್ಬೇಕಾದ್ರೆ ಸ್ಕ್ರಬ್ ಮಾಡಬೇಕಾದ್ರೆ ಮಾತ್ರ ಇನ್ನೂ ಸಕ್ಕತ್ತಾಗಿತ್ತು. ಸೊ ಮುಖದಲ್ಲಿರುವಂತಹ ವೈಟ್ ಹೆಡ್ಸ್ ಎಲ್ಲ ಫುಲ್ ಚೆನ್ನಾಗಿ ರಿಮೂವ್ ಆಗಿಬಿಟ್ಟಿದ್ದಾವೆ. ಸೊ ನಾವು ಐ ಆಮ್ ಹ್ಯಾಪಿ ಫ್ರೆಂಡ್ಸ್. ಇದೆಲ್ಲ ಪೌಡ್ರ್ ಅಲ್ಲ ಫ್ರೆಂಡ್ಸ್, ಇದೇನಂತಾರೆ ಕಡಲೆ ಹಿಟ್ಟು ಧೂಳು. ಸೊ ನಮ್ದು ಇವಾಗ ಮುಖ ಫುಲ್ಲು ಕ್ಲೀನ್ ಆಗಿದೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ನನಗೆ ಇವತ್ತು ಈ ಥರ ಏನೋ ಫೇಸ್ ಪ್ಯಾಕ್ ಹಾಕಿದ್ದೀವಲ್ಲ, ಸೊ ನಾಳೆ ನೋಡ್ಕೊಳ್ಳಿ ಮುಖ ಇನ್ನೂ ಸ್ವಲ್ಪ ಗ್ಲೋ ಆಗಿ ಕಾಣ್ತಿರುತ್ತೆ. ಇವಾಗಲೇ ಸಖತ್ ಫ್ರೆಶ್ ಆಗಿ ಕಾಣ್ತದೆ. ಅವಳು ಎಳೆ ಮಕ್ಕಳ ಥರ ನೋಡಿ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡಿದ್ದೀನಿ. ಈ ಕರದ್ರ ಎಲ್ಲ ಹಾಕ್ತೀವಲ್ಲ, ಹಾಗಾಗಿ ಇವಾಗ ಫ್ರೆಶ್ ಆಗಿ ಆಗಿಬಿಟ್ರೆ ಸರಿ ಆಗಿಬಿಡುತ್ತೆ. ಸೊ ಇವಾಗ ಮಧ್ಯಾಹ್ನ ಆಗಿದೆ. ನನಗೆ ಇವತ್ತು ಏನು ಖುಷಿ ಅಂತಂದರೆ ಮನೆ ಕೆಲಸ ಎಲ್ಲ ಆಗ್ಬಿಟ್ಟಿದೆ, ಅದೊಂದೇ ಖುಷಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಚೈನ್ ಪೀಸ್ ಹಾಕ್ತಿದ್ದಾರಲ್ಲ ದಿನಾನು, ಅದು ಖಾಲಿ ಆಗಿಬಿಟ್ಟಿತ್ತು. ಅಂದರೆ ಮೊನ್ನೆನೇ ಆಯಿತು, ನೆನ್ನೆನೂ ಹಾಕಿಲ್ಲ. ಚೈನ್ ಪೀಸ್ ತೊಗೊಂಡೇ ಬಂದಿದ್ದು ಅಂದ್ಬಿಟ್ಟು ಇವಾಗ ಬಂದಿದ್ರು ಅವರು, ಕೊಟ್ಕೊಳ್ಸಿದ್ದೀನಿ. ಅದನ್ನು ತೊಗೊಂಡೋಗಿ ಕೊಟ್ಬಿಟ್ಟು ಮತ್ತೆ ಬೇರೆ ತೊಗೊಬರ್ತಾರಂತೆ. ಸೊ ನಾವು ನಿನ್ನೆ ಮಾಡಿರೋದು 39 ಪೀಸು, ಅಂದರೆ ನಾವು 39 ರೂಪಾಯಿನ ಅರ್ನ್ ಮಾಡಿರುವಂಥದ್ದು. ಸೊ ಅದನ್ನು ತೊಗೊಂಡು ಕೊಟ್ಟಿದ್ದೀನಿ. ಸಂಜೆ ಬರುತ್ತಂತೆ, ಅಷ್ಟರಲ್ಲಿ ನಾವು ಕೆಲಸನ ಮಾಡ್ಕೊಬಿಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಅಡುಗೆ ಕೆಲಸ ಒಂದೇ ಪೆಂಡಿಂಗ್ ಸಂಜೆಗೆ. ಸೊ ಇವತ್ತು ಸಾಯಂಕಾಲ ನಾನು ವಿಡಿಯೋ ಬರೋದೇ ನಿಮಗೆ ಶುಕ್ರವಾರ. ಸೊ ನಾನು ಬುಧವಾರ ಇವತ್ತು ನೈಟ್ ಏನೋ ಲೈವ್ ಹೋಗೋಣ ಅಂದ್ಕೊಂಡಿದ್ದೀನಿ 7 ಗಂಟೆಗೆ. ಸೊ ಹಾಗಾಗಿ ಇವಾಗ ನಾನು ಸ್ವಲ್ಪ ಸಾಂಬಾರು ಗಡ್ಡಿ ಮಾಡಿ ಇಟ್ಕೊಂಡು ಅಂದ್ಕೊಂಡಿದ್ದೀನಿ. ಟೈಮ್ 2:30 ಆಗಿದೆ. ಸೊ ಅಡುಗೆ ಎಲ್ಲ ಮಾಡೋಷ್ಟು 3:30 ಆಗಿಬಿಡುತ್ತೆ. ಅಡುಗೆ ಮಾಡಿ ಇಟ್ಬಿಟ್ರೆ ನನಗೇನು ಕೆಲಸ ಇರಲ್ಲ. ನೈಟ್ ಮುದ್ದೆ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಲೈವ್ಗೆ ಹೋದರೆ ಬಡ್ಕೊತಿರ್ತೀನಿ ಲಭ ಅಂತ. ಹಂಗಾಗಿ ನಾನು ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಬೆಳಗ್ಗೆ ಅಂದ್ಕೊಂಡೆ ಫ್ರೆಂಡ್ಸ್, ಈ ಬೇಳೆಕಾಳೆಲ್ಲ ಊರಿಗೆ ಬಿಡೋಣ ಅಂತ. ಒಳ್ಳೆ ಕತೆ. ಅಡುಗೆ ಮನೆಗೆ ಹೋಗೋಷ್ಟರಲ್ಲಿ ಕರೆಂಟೇ ಹೋಗ್ಬಿಟ್ಟಿದೆ ಹೋಗಿ. ಸೊ ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಕೊಂಡೆ ತೋರಿಸ್ತೀನಿ. ಅಂದರೆ ನಾನು ಇವತ್ತು ಏನೋ ಇರಿ ಫ್ರೆಂಡ್ಸ್ ಹೇಳ್ತೀನಿ, ಅಲ್ಲೇ ಹೋಗಿ ಹೇಳ್ಬೇಕು. ಅಡುಗೆ ಮನೆ ಕೆಲಸನ ಅಡುಗೆ ಮನೆಯಲ್ಲೇ ಹೇಳಬೇಕಲ್ವಾ, ಅಡುಗೆ ಮನೆಗೆ ಹೋಗಿ ಹೇಳ್ತೀನಿ. ನಾನು ಅಂದ್ಕೊಂಡಿದ್ದೆ ಇವತ್ತು ಇದು ಅಂದರೆ ಇದು ಹೆಸರೇನು ಫ್ರೆಂಡ್ಸ್, ಇದು ಹುಳ್ಳಿಕಾಳು ಮತ್ತು ಭಯ ಬಿತ್ತು ಏನು ಫ್ರೆಂಡ್ಸ್ ಇದು ಈ ಥರ ಫುಲ್. ನಾನು ಅದಕ್ಕೆ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ ನನ್ನ ಕೆಲಸ ಏನಿದ್ರು ಮಾಡೋದು. ಇಲ್ಲ ಅಂತಂದರೆ ಈ ಥರ ಒದ್ದಾಡ್ತಿರ್ಬೇಕು. ಈ ಚಿಕ್ಕ ಹುಳಗಳಿಗೆ ಮಳೆ ಕ್ಲೈಮೇಟ್ಗೆ ಬೇಡ ಫ್ರೆಂಡ್ಸ್. ಈ ಅವರೆಕಾಳು ಮತ್ತು ಈ ಹುಳ್ಳಿಕಾಳು, ಸ್ವಲ್ಪ ಕಳ್ಳೆ ಎಲ್ಲ ಊರಿಕ್ಬಿಟ್ಟು ಮಸಾಲೆ ಇಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ಏನು ಮಾಡೋಕ್ಕಾಗಲ್ಲ ನೋಡಿ. ಬೇಳೆಕಾಳು ಆಮಮ್ಮ. ಸೊ ಇವಾಗ ಇದನ್ನ 3 ಸ್ವಲ್ಪ ಹೊತ್ತು ಉರಿಕ್ತೀನಿ. ಅಂದರೆ ಎಷ್ಟು ತನಕ ಉರಿಕ್ತೀನಿ ಅಂತಂದರೆ ಎಲ್ಲ ಖಾರಕ್ಕೆಲ್ಲ ರುಬ್ಕೊಳ್ಳೋ ತನಕ ಉರಿಕ್ತೀನಿ ಅಷ್ಟೇ. ಸೊ ಇವಾಗ ನಾವು ಇದು ತೊಗೊಳೋಣ ನೋಡಿ ಫ್ರೆಂಡ್ಸ್. ಇದು ಇಡೋಕ್ಕೆ ಕೂಡ ಜಾಗ ಇಲ್ಲ, ಪಾತ್ರೆ ಜೋಡಿಸ್ಕೊಬಿಡ್ಬೇಕಿತ್ತು. ಕರೆಂಟ್ ಬರಲಿ, ಆಮೇಲೆ ಜೋಡಿಸ್ಕೊಬಿಡೋಣ. ಫಸ್ಟ್ ಇದು ಊರಿಗೆ ಬಿಡೋಣ 10 ನಿಮಿಷ ಏನಿಲ್ಲ ಫ್ರೆಂಡ್ಸ್. ಅಂದರೆ ಏನೇನು ಬೇಕು ಖಾರಕ್ಕೆಲ್ಲ ರುಬ್ಕೊಳ್ಳೋ ತನಕ ಇದು
ಏನೋ ಊರ್ಲಿ ಸ್ವಲ್ಪ ಹೊತ್ತು ಒಂದು ಎಲ್ಲ ಕಟ್ ಮಾಡಿಕೊಂಡು ರುಬ್ಕೊಳ್ಳೋ ಅಷ್ಟರಲ್ಲಿ ಸರಿಯಾಗಿಬಿಡುತ್ತೆ. 1 ಅವರ್ ಆಗುತ್ತೆ ಸಾಕು ಅನ್ಸುತ್ತೆ. ನೋಡೋಣ. ಇದು ನಮ್ಮ ಅತ್ತೆ, ಇದು ಬಂದ್ಬಿಟ್ಟು ನಮ್ಮ ಅತ್ತೆ ಊರಿಂದ ಕಳಿಸ್ಕೊಟ್ಟಿರೋದು. ಅವರೇ ಅಲ್ಲಿ ಬೆಳೆದಿರ್ತಾರಲ್ವ, ಸೊ ಅದನ್ನೇ ಅವರೇ ಕಾಳು ಮಾಡಿರೋದು. ಒಂದು ಕೈಯಲ್ಲಿ ಕೆಲಸ ಆಗಲ್ಲ ಫ್ರೆಂಡ್ಸ್, 2 ಕೈಯಲ್ಲೇ ಮಾಡಬೇಕು. ಇವಾಗ ಅವರೇಕಾಳು ಇಷ್ಟ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಆಯಿತು ನಾವು ಪರವಾಗಿಲ್ಲ, ಜಾಸ್ತಿ ಆದರೆ ನಾಳೆಗಾಗುತ್ತೆ. ನಮ್ಮ ಮನೆಯವ್ರು ಇದನ್ನೇ ಈ ಥರ ಹೇಳಿದ್ರೆ ಸಾಕು ಟೆನ್ಷನ್ ಆಗ್ತಾರೆ ಅವರು. ಏನೇನಂಗೆ ಅಯ್ಯೋ ಹಳೆ ಊಟ ಹಾಕ್ತಿ ಅಂದ್ಬಿಟ್ಟು. ಸೊ ಇಷ್ಟು ಸಾಕು ಕಳ್ಳ ಏನೇ ಫ್ರೆಂಡ್ಸ್, ಇಬ್ಬರಿಗೆ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಇಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದು ನೋಡಿರಿ ಎಂಥ ಕಂಟೈನರ್ ಬಾಕ್ಸೆಲ್ಲ ಹಾಕಿಟ್ಕೊಂಡಿದ್ದೀನಿ ಅಂತ. ನಮ್ಮ ಟ್ಯಾಲೆಂಟ್ ಮುಂದೆ ಯಾರೂ ಇರಲ್ಲ ಫ್ರೆಂಡ್ಸ್. ಸೊ ಇದನ್ನು ಸ್ವಲ್ಪ ಹಾಕ್ಕೋಬೇಕು. ಸಾಕು ಫ್ರೆಂಡ್ಸ್. ಇದನ್ನು ವಾಶ್ ಮಾಡಿಬಿಟ್ಟು ಕ್ಲೀನಾಗಿ ಸಿಂಕೆಲ್ಲ ನೋಡಿ ಎಷ್ಟು ಕ್ಲೀನಾಗಿ ಇಟ್ಟಿದ್ದೀನಿ ಅಂತ. ನಾನು ಎಲ್ಲ ಕೆಲಸ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇವತ್ತು ಕೆಲಸನೇ ಇಲ್ಲ ನನಗೆ. ಈ ಕತ್ಲಲ್ಲಿ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಬೇಜಾರು. ನಿಮಗೆ ಅಷ್ಟು ಕ್ಲಾರಿಟಿ ಇರೋಲ್ಲ ಅಲ್ವಾ. ಸ್ವಲ್ಪ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರೆಂಟ್ ಇದು ಒಂದೇ ಊರಿಗೆ ಬಿಟ್ಟು ಹೋಗ್ಬಿಡ್ತೀನಿ. ಎಲ್ಲ ಬೆಳಕಲ್ಲೇ ಮಾಡ್ಕೊತೀನಿ. ಏನಿದು ಏನೋ ತೇಲ್ತಾ ಇದೆ, ಹಾರ್ತಾ ಇದೆ, ಕೂಗ್ತಾ ಇದೆ, ಓಡಾಡ್ತಿದೆ, ಏನೋ ಒಟ್ಟು ಫ್ರೆಂಡ್ಸ್ ಇದೆ. ಸೊ ಈಗ ಇದನ್ನು ನೀರು ಚಲ್ಕೊಬಿಟ್ಟು ಮತ್ತು ಇದು ಸ್ವಲ್ಪ ನೀರಲ್ಲಿ ಹಾಕಿಟ್ಬಿಡ್ತೀನಿ. ಸೊ ಈಗ ಇದು ಊರಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಖಾರಕ್ಕೆ ಅಂದರೆ ಇದು ಮಸಾಲೆ ಸಾಂಬಾರಿಗೆ ಏನೇನು ಬೇಕು ಅಂದರೆ ಕರೆಂಟ್ ಬಂತು ಫ್ರೆಂಡ್ಸ್. ನೆಕ್ಸ್ಟ್ ಊರಿಕ್ಕಿದ್ದೀವಲ್ಲ, ಸೊ ಇದಕ್ಕೆ ಮಸಾಲೆ ಬಂದುಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಆಮೇಲೆ ಕೊಬ್ಬರಿ, ಚಕ್ಕೆ, ಲವಂಗ. ಸೊ ಇಷ್ಟನ್ನು ಹಾಕ್ಬಿಟ್ಟು ಮಾಡೋದು. ಅದೇ ಚಿಕನ್ ಸಾಂಬಾರ್ಗೆ ಹೆಂಗೆ ಮಾಡ್ತೀವಿ ಹಾಗೇ ಮಾಡೋದು ಫ್ರೆಂಡ್ಸ್. ಆಲ್ಮೋಸ್ಟ್ ಅಲ್ಲೂ ಇದನ್ನು ಮೊಳಗೆ ಕಟ್ಬಿಟ್ಟು ಮಾಡ್ರೆ ಸೇಮ್ ಚಿಕನ್ ಸಾರು ಇದ್ದಂಗೆ ಇರ್ತಿದಂತೆ. ನಮ್ಮ ಅತ್ತೆ ನಮ್ಮ ಅಜ್ಜಿ ಎಲ್ಲ ನಂಗೆ ಯಾವಾಗ ಇದನ್ನ ಹೇಳ್ತಿರ್ತಾರೆ. ಈ ಕಾಳುಗಳೆಲ್ಲ ಹಾಕ್ಬಿಟ್ಟು ಚಿಕನ್ ಸಾರು ಮಸಾಲೆ ಮಾಡಿಬಿಡು ಚಿಕನ್ ಸಾಂಬಾರು ಇದ್ದಂಗೆ ಇರ್ತದೆ ಅಂದ್ಬಿಟ್ಟು ಅವ್ರು ಯಾವಾಗ ಹೇಳ್ತಿರ್ತಾರೆ. ನನಗೆ ಮಸಾಲೆ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ರೇರ್ ಫ್ರೆಂಡ್ಸ್ ಸಾಂಬಾರುಗಳು ಇದ್ರೆ ಮಸಾಲೆ ಸಾಂಬಾರೆಲ್ಲ ಮಾಡೋದು. ಬಟ್ ಇದರಲ್ಲೆಲ್ಲ ಕೂಡ ತುಂಬ ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ಮ್ಯಾನ್ಸು ಇರ್ತೈತೆ. ಅದಕ್ಕಾಗಿ ಅದನ್ನು ಮಾಡ್ಕೊಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ಹಂಗಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವಾಗ ಮಾಡಿ ಇಟ್ಬಿಡ್ತೀನಿ. ಸ್ವಲ್ಪ ದೂರಷ್ಟರಲ್ಲಿ ನಮ್ಗೆ ಏನೇನು ಬೇಕು ಎಲ್ಲ ಎತ್ಕೊಳ್ಳೋಣ. ಟೊಮೆಟೊ ಇವಾಗೆಲ್ಲ ಫ್ರೆಂಡ್ಸ್ ಸ್ಟೋರ್ ಮಾಡೋಕ್ಕೆ ಹೋಗಲ್ಲ. ಬೆಳಗ್ಗೆ 4 ಟೊಮೆಟೊ ಕಟ್ಟಾಗುತ್ತೆ, ಬಿಸಾಕ್ಬಿಟ್ಟೆ. ಸೊ ಮತ್ತೆ ಇದು ಹಿಂಗೆ ಮಾವಿನಕಾಯಿ ಹಣ್ಣಾಗಿದೆಯಾ? ವಾವ್ ಫ್ರೆಂಡ್ಸ್, ಹಣ್ಣಾಗಿಬಿಟ್ಟಿದೆ, ಸಕ್ಕತ್ತಾಗಿದೆ, ಹಣ್ಣಾಗಿದೆ. ಸೊ ಇದು ಪಾಪ ನಮ್ಮ ಮನೆಯವ್ರು ಬಂದು ತಿಂದೆಲ್ಲ ಮಾವಿನಕಾಯಿ ಚೆನ್ನಾಗಿ. ಇದು ನನಗೆ ಎತ್ತಿಡ್ಬೇಕು, ಪಾಪ ಅವ್ರು ಬಂದು ತಿನ್ಕೊಂತಾರೆ. ಹೌದು ಫ್ರೆಂಡ್ಸ್, ಇದಕ್ಕೊಂದು ಆಲೂಗಡ್ಡೆ ಹಾಕೋಬೇಕು. 2 ಆಲೂಗಡ್ಡೆ ಹಾಕೋಣ, ಸಾರಿಗೆ ಇನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟು ಟೊಮೆಟೊ 2 ಎತ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವು ಈರುಳ್ಳಿ ಎತ್ಕೋಬೇಕು. 2 kg ಈರುಳ್ಳಿ ತೊಗೊಬಂದಿದ್ದೆ. ಇನ್ನೊಂದು ಅರ್ಧ kg ಇದೆ, ಅರ್ಧ kg ಇದೆ ಫ್ರೆಂಡ್ಸ್. ನೆಕ್ಸ್ಟ್ ಇದರಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪಿದೆ. ಕೊತ್ತಂಬರಿ ಸೊಪ್ಪು ಖಾಲಿ ಆಗಿರ್ಬೇಕಂತ ಅನಿಸ್ತಿದೆ ಫ್ರೆಂಡ್ಸ್. ಮೊನ್ನೆನೇ ಇದ್ದಿದ್ದೆಲ್ಲ ಎತ್ಕೊಬಿಟ್ಟೆ ನಾನು. ಸೊ ಒಂದು ಕೈಯಲ್ಲಿ ಟ್ರೈಪೋಡ್ ಇಲ್ದಿರ ನನ್ನ ಬಾಳು ಹಿಂಗಾಗಿದೆ ಗೊತ್ತಾ ಫ್ರೆಂಡ್ಸ್. ನಿಜ ಬೇಜಾರಾಗ್ತಿದೆ, ನೆನೆಸ್ಕೊಂಡ್ರೆ ಬೇಜಾರಾಗ್ತಿದೆ. ಸೊ ಇವಾಗ ಕೊತ್ತಂಬರಿ ಸೊಪ್ಪು 1-2 ರೆಕ್ಕೆ ಹಾಕೋಣ, ಏನಾಗಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಇಷ್ಟೇ ಕೊತ್ತಂಬರಿ ಸೊಪ್ಪು ಇದು ನೋಡಿರಿ, ಎಲ್ಲ ಒಣಗೋಗೈತೆ. ಕೊತ್ತಂಬರಿ ಸೊಪ್ಪಿದೆ, ಆದರೆ ಎಲ್ಲನೂ ಹಣ್ಣಾಗಿಬಿಟ್ಟಿದೆ ಫ್ರೆಂಡ್ಸ್. ಹಣ್ಣು ಮುದುಕಿ ಆಗಿಬಿಟ್ಟಿದೆ ನೋಡಿ ಇದೆಲ್ಲನೂ. ಸೊ ನೆಕ್ಸ್ಟು ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿ ನೋಡಿದ್ರೆ ನೀವು, ನಾನು ಎಷ್ಟು ದಿನ ಆಗಿದೆ ಈ ಥರ ಹಿಂಗೆ ಸಿಕ್ಕೊಂಡು ಅಂತ. ನಿಜ ಫ್ರೆಂಡ್ಸ್, ಹತ್ತತ್ರ 1.5 ತಿಂಗಳಾಗಿದೆ, ಇನ್ನೂ ಕೂಡ ಒಂದು ಚೂರು ಬೆಳ್ಳುಳ್ಳಿ ಕಟ್ಟಿಲ್ಲ. ಈ ಥರ ಹಾಕಿಟ್ಕೊಂಡ್ರೆ ಎಷ್ಟು ಉಪಯೋಗ ಅಂತ ಇವತ್ತೇ ಗೊತ್ತಾಗಿದೆ ನನಗೆ. ಬಟ್ ವೆರಿ ಬೆನಿಫಿಟ್, ಸಕ್ಕತ್ ಇಷ್ಟ ಆಯ್ತು ನನಗೆ. ಈ ಥರ ಮಾಡಿದರೆ ಒಳ್ಳೆ ಕೆಲಸ ಆಯಿತು. ಇಲ್ಲಾಂದ್ರೆ ಇಷ್ಟೊತ್ತಿಗೆಲ್ಲ ಬೂಸ್ಟ್ ಬಂದುಬಿಟ್ಟು ಎಲ್ಲ ಕೆಟ್ಟೋಗ್ಬಿಟ್ರದು, ಕೈಗೆ ಸಿಗ್ತಾ ಇರಲಿಲ್ಲ, ಎಲ್ಲ ನಂಗಾಗೋಗಿರೋದು. ಇವಾಗ ಚಿಕ್ಕ 2 ಈರುಳ್ಳಿ ತೊಗೊಂಡಿದ್ದೀನಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಶುಂಠಿ ತೊಗೋಬೇಕು. ಶುಂಠಿ ಇದೆಯಾ? ಇಷ್ಟಿದೆ ಫ್ರೆಂಡ್ಸ್, ಎಲ್ಲ ಖಾಲಿ. ಮನೇಲಿ ಏನು ತೊಗೊಬಂದ್ರು ಬೇಗ ಖಾಲಿ ಮಾಡಿಬಿಡ್ತೀನಿ. ಇದಿಷ್ಟು ಹಾಕಲ್ಲ, ಇದ್ರಾಗ ಅರ್ಧ ಹಾಕ್ಕೋಬೇಕು ಅಷ್ಟೇ. ಸೊ ಇವಾಗ ಇದನ್ನೇ ಎತ್ಕೊಳ್ಳೋಣ. ಯಾಕೋ ಟೊಮೆಟೊ 2 ಬೇಡ ಅನಿಸ್ತಿದೆ. ಇದು ಅರ್ಧ ಆವಾಗ ಹೆಂಗೆ ಇಟ್ಟಿದೆ. ಸೊ ಇದು ತೊಗೊಳೋಣ. 1.5 ಸಾಕು ಫ್ರೆಂಡ್ಸ್, ಸುಮ್ಮನೆ ಏನಕ್ಕೆಲ್ಲ ವೇಸ್ಟ್ ಮಾಡೋದಲ್ವಾ. ಇದನ್ನು ಹಾಕ್ಬಿಡೋಣ. ಇನ್ನೊಂದು ಕೊಬ್ಬರಿ ತೋರಿಸ್ತೀನಿ ರೀ, ಹೆಂಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಏನು ಅನ್ಕೊಳಕ್ಕೆ ಹೋಗ್ಬೇಡಿ. ಭವಾನಿ ಎಷ್ಟೇ ಕ್ಲೀನ್ ಮಾಡ್ತೀಯಾ ಎಲ್ಲ ಹಿಂಗೈತೆ ಅಂತ ಅನ್ಕೊತಿದ್ದೀರಾ ನೀವು, ನಂಗೆ ಗೊತ್ತಾಗ್ತಿದೆ. ಎಷ್ಟೇ ಕ್ಲೀನ್ ಮಾಡಲಿ ನಾನು ಅರ್ಜೆಂಟಲ್ಲಿ ಅಲ್ಲಿಂದ ಇಲ್ಲಿ ಇಟ್ಟು ಹೋಗ್ಬಿಡುತ್ತೆ ಫ್ರೆಂಡ್ಸ್. ಈ ಸೋರೆಕಾಯಿ ಇದೆ, ಬಟ್ ಮಾಡ್ತಿನ್ನಾಗ ಭಯ. ಈ ಕ್ಲೈಮೇಟ್ಗೆ ಮತ್ತೆ ನೆಗಡಿ, ಜ್ವರ, ಕೆಮ್ಮು ಬಂದುಬಿಟ್ರೆ ಹಾಸ್ಪಿಟ್ಲ್ಗೆ ಹೋಗಿ ಕಾಸು ಕೊಡಿಲ್ಲ ನನ್ನ ಹತ್ರ. ಅದಕ್ಕೆ ಹಂಗೆ ಇಟ್ಬಿಟ್ಟಿದ್ದೀನಿ. ಅಯ್ಯೋ, ಇದರಲ್ಲಿ ಒಂದೇ ಒಂದು ತೋರಿಸ್ತೀನಿ, ಬೇಜಾರಾಗ್ಬಿಟ್ಟಿದೆ ನನಗೊಂದು. ಏನಕ್ಕಂತ ಗೊತ್ತಾ ಫ್ರೆಂಡ್ಸ್, ತೋರಿಸ್ತೀನಿ ರೀ. ಉಪ್ಪು ನೋಡಿ ಎಷ್ಟು ಕರಗಿದೆ ಅಂತ. ಫುಲ್ಲು ನೀರು ಆಗ್ಬಿಟ್ಟಿದೆ. ಈ ಕೊಬ್ಬರಿ ಇಡೋಕ್ಕೆ ಬೇರೆ ಜಾಗ ಗೊತ್ತಿಲ್ಲ ನನಗೆ. ಫ್ರಿಜ್ಜಲ್ಲಿ ಅಲ್ದಿರ ಬೇರೆ ಎಲ್ಲೂ ಇಡೋಕ್ಕಾಗಲ್ಲ. ಉಪ್ಪಲ್ಲಿ ಇಟ್ಟಿದ್ದೀನಿ, ಬಟ್ ಎಲ್ಲ ಕರಗೋಗಿದೆ. ಕೊಬ್ಬರಿ ಕರಗೋಗಿಲ್ಲ, ನೀರೆಲ್ಲ ಕರಗೋಗಿದೆ. ಬಟ್ ಉಪ್ಪು ಇದಿಷ್ಟು ದಿನ ಅಂದರೆ ಎಷ್ಟು ಚೆನ್ನಾಗಿದೆ ಕೊಬ್ಬರಿ ಅಂದರೆ, ಫ್ರಿಜ್ಗಿಂತನೂ ಉಪ್ಪೇ ಬೆಟರ್ ಅಂತ ಅನಿಸುತ್ತೆ. ಬಟ್ ಇದು ಉಪ್ಪು ಚೆನ್ನಾಗಿ ನೀರು ಕುಡ್ಕೊಬಿಡುತ್ತೆ. ಅಲ್ಲ ಉಪ್ಪು ಅಲ್ಲ ಫ್ರೆಂಡ್ಸ್, ಈ ಕಾಯಿ ಚೆನ್ನಾಗಿ ನೀರು ಕುಡ್ಕೊಬಿಡುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪನ್ನ ಕಮ್ಮಿ ಹಾಕ್ಕೋಬೇಕು ಅಂತ ಅಮ್ಮ ಹೇಳ್ತಿರ್ತಾರೆ. ಸೊ ಇಷ್ಟ ಆಯಿತು. ನೆಕ್ಸ್ಟ್ ಟೊಮೆಟೊ ಕೂಡ ವಾಶ್ ಮಾಡ್ಕೋಬೇಕು. ಇನ್ನೊಂದ್ಸರಿ ಬೇಳೆ ತೊಳಿತೀನಿ ಫ್ರೆಂಡ್ಸ್, ನಾನು ಅನ್ಕೊಳಕ್ಕೆ ಹೋಗ್ಬಿಡಿ, ನಾನು ಅದಾಗೆ ತೊಳಿತಿದ್ದೀನಿ ಅಂತ. ಇವಾಗ ನೆಕ್ಸ್ಟ್ ಆಲೂಗಡ್ಡೆ ಕಟ್ ಮಾಡಿ ಇದರಲ್ಲೇ ಹಾಕ್ಬಿಡ್ತೀನಿ.
ಎಲ್ಲ ಎತ್ತಿಟ್ಕೊಂಡೆ. ಸರಿ ಕಟ್ ಮಾಡ್ಕೊಳ್ಳೋಣ ಅನ್ಕೊಂಡ್ರೆ ಜಾಗನೇ ಇಲ್ಲ ಫ್ರೆಂಡ್ಸ್. ಎಲ್ಲಂತ ಕುತ್ಕೊಂಡು ಯಾರು ಕಟ್ ಮಾಡೋದಂತ ಗೊತ್ತಾಗಿಲ್ಲ, ಜಾಗನೇ ಇರಲಿಲ್ಲ. ಸರಿ ಪಾತ್ರೆಗಳು ಜೋಡಿಸ್ಕೊಂಡ್ರೆ ಕೆಲಸ ಆಗೋದಿಲ್ಲ ಅಂದರೆ ನಿಜವಾಗ್ಲೂ ಕೆಲಸ ಆಗಲ್ಲ ಅನ್ಕೊಂಡೆ. ಇನ್ನು ಅಡುಗೆ ಮಾಡ್ಬೇಕಾದ್ರೆ ಅದು ಇದು ಎತ್ತಿ ಇಡೋದು, ಚೌಟು ಅದು ಇಡೋಗೆಲ್ಲ ಜಾಗ ಬೇಕು. ಇಡೋ ಸ್ವಲ್ಪ ಚಿಕ್ಕ ಅಡುಗೆ ಮನೆ ಆಗಿರೋದ್ರಿಂದ ಎಲ್ಲ ಸುಮ್ಮನೆ ಅಲ್ಲಿ ಇಕ್ಕಟ್ಟು ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಸರಿ ಪಾತ್ರೆಗಳೆಲ್ಲ ಫಸ್ಟ್ ಜೋಡಿಸ್ಕೊಬಿಡೋಣ, ಅದಾದ್ಮೇಲೆ ನಾವು ಅದೆಲ್ಲ ಕಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಕೂಡ ಕ್ಲೀನಾಗಿ ಜೋಡಿಸ್ಕೊಬಿಟ್ಟೆ. ನೆಕ್ಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ, ಲವಂಗ ಎಲ್ಲ ಎತ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನೆಲ್ಲ ಕಟ್ ಮಾಡ್ಕೋಬೇಕು ಅಂತ ಎಲ್ಲ ಕಟ್ ಮಾಡ್ಕೊಂಡಿದ್ದೆ. ಈ ಗ್ಯಾಸ್ ಕಡೆನೂ ಕ್ಲೀನ್ ಆಗಿರಲಿಲ್ಲ, ಗ್ಯಾಸ್ ಮೇಲೂ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಆಲೂಗಡ್ಡೆ ಕಟ್ ಮಾಡಿಬಿಟ್ಟು ಬೇಳೆಕಾಳುಗಳ ಜೊತೆಗೇ ಹಾಕ್ಕೊಂಡೆ. ಬೇಳೆಕಾಳು ಇದನ್ನು ಎರಡು ಕೂಡ ಒಟ್ಟಿಗೆ ತೊಳೆದು ಹಾಕ್ಕೋಬೋದು ಅಂದ್ಬಿಟ್ಟು ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ದಪ್ಪ ಕಟ್ ಮಾಡ್ಕೋಬೋದು. ಇದು ರುಬ್ಬೋದಲ್ವ, ಹೆಂಗೆ ಕಟ್ ಮಾಡ್ರೂ ಬೇಯಿಸ್ಬಿಟ್ಟೆ ರುಬ್ಬೋದು. ಹಾಗಾಗಿ ಟೊಮೆಟೊನ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಚಿಕ್ಕ ಚಿಕ್ಕ 2 ಈರುಳ್ಳಿ ತೊಗೊಂಡಿದ್ದೀನಿ. ದೊಡ್ಡದಾದ್ರೆ ಒಂದು ಸಾಕಾಗ್ಬಿಡುತ್ತೆ. ಮಸಾಲೆ ನನಗೆ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು, ಇನ್ನು ಸ್ವಲ್ಪ ಕಮ್ಮಿ ತೊಗೋಬೇಕಿತ್ತು. ಟೊಮೆಟೊನಲ್ಲಿ ಈರುಳ್ಳಿನ ಕಮ್ಮಿ ಮಾಡಬೇಕಿತ್ತು ಅಂತ ಅನ್ಸ್ಕೊಂಡ್ಕೊಂಡೆ. ಅದು ಮಸಾಲೆ ಏನಕ್ಕೆ ಜಾಸ್ತಿ ಇತ್ತು ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನೋಡಿ. ಅದು ಸ್ವಲ್ಪ ಡಿಮಾರ್ಟ್ ಮಸಾಲೆ ಮನೇಲಿ ಮಾಡಿದ್ದು ಇತ್ತು, ಲಾಸ್ಟಲ್ಲಿ ಒಂದು ಸ್ವಲ್ಪ ಇತ್ತು. ನಾನೇನು ಮಾಡಿದೆ, ಡಿಮಾರ್ಟ್ದೇ ಹಾಕಿದ್ದೀನಿ. ಸೊ ಅದು ಎಷ್ಟು ಮಸಾಲೆ ಹಾಕೊಂಡು ಫ್ಲೇವರೇ ಬಂದಿಲ್ಲ ಅಂದ್ಬಿಟ್ಟು ಜಾಸ್ತಿ ಆಗ್ಬಿಡ್ತು ಅಂತ ನನಗೆ ಅನಿಸ್ತು. ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಹಂಗೆ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಎಲ್ಲನೂ ಕಸ ಎಲ್ಲ ಎತ್ಕೊಂಡು ಮತ್ತೆ ಏನೇನು ಕಟ್ ಮಾಡಿದ್ದು ಅದನ್ನೆಲ್ಲ ಕೂಡ ತಗೊಂಡು ಗ್ಯಾಸ್ ಹತ್ರ ಎಲ್ಲ ಅಂದರೆ ಮಾಡ್ತಾ ಕ್ಲೀನ್ ಮಾಡ್ಕೊಬಿಡ್ತೀವಿ. ಇಲ್ಲ ಅಂತಂದ್ರೆ ಅದೇ ಒಂದು ಕೆಲಸ ಅಂದಾಗ ದೊಡ್ಡದಾಗಿ ನೋಡ್ತೀವಿ ಅಂತ ಒಂದು ದೊಡ್ಡ ಕಷ್ಟ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಅಡುಗೆ ಮಾಡ್ತಾನೆ ಮಧ್ಯಾಹ್ನ ತರಕಾರಿ ಕಟ್ ಮಾಡ್ಕೊತಾನೆ ಹಂಗೆ ಒರೆಸ್ಕೊಬಿಟ್ರೆ ಏನು ಅದೇ ದೊಡ್ಡ ಕೆಲಸ ಅಂತ ಅನಿಸಲ್ಲ. ಸೊ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಮೊದಲೆಲ್ಲ ಒಲೆಲೇನೆ ಬೇಯಿಸ್ಕೊಂತಿದ್ದಿದ್ದು ಈರುಳ್ಳಿ. ಅದು ಇವಾಗಲೂ ನನಗೆ ನೆನಪಿದೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಲೆಯಲ್ಲಿ ಈರುಳ್ಳಿ ಹಾಕ್ಬಿಟ್ಟು ಬೇಯಿಸ್ಕೊಬಿಟ್ಟು ನೆಕ್ಸ್ಟ್ ಟೊಮೆಟೊನ ಏನಾದರೂ ಬೇಳೆಕಾಳಲ್ಲಿ ಹಾಕ್ಬಿಟ್ಟು ಹಾಗೆ ಹಾಕೋರು, ಕಟ್ ಮಾಡಿ ಕೂಡ ಹಾಕ್ತಾ ಇರಲಿಲ್ಲ. ಹಂಗೆ ಹಾಕ್ಬಿಟ್ಟು ಬೇಯಿಸ್ಕೊಬಿಟ್ಟು ಅವ್ರು ರುಬ್ಬಿಡ್ತಾ ಇದ್ರು. ಆವಾಗೆಲ್ಲ ಏನು ಸಾಂಬಾರು, ಏನು ಟೇಸ್ಟ್ ಇರೋದು, ಏನು ಕತೆ ಅಪ್ಪ. ಇವಾಗೆಲ್ಲ ಆ ಕಾಲ ಬಂದತ್ತಾ ಬರಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಇದಕ್ಕೆ ಕೊಬ್ಬರಿ, ಸ್ವಲ್ಪ ಟೊಮೆಟೊನ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು 2 ಕಡ್ಡಿ ಇತ್ತು ಅಷ್ಟೇನೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಏನೋ ಪುದೀನ ಸೊಪ್ಪು ಒಂದು ರೆಕ್ಕೆ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇನೆ. ಮತ್ತು ಕೊಬ್ಬರಿ ಹಾಕಿದ್ನಲ್ಲ, ಸೊ ಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಾದ್ಮೇಲೆ ಏನು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಂಡು, ಇದೇ ಜಾಸ್ತಿ ಆಗಿದ್ದು ಮಸಾಲೆ ಪುಡಿ, ಫ್ಲೇವರ್ ಬರ್ತಾ ಇಲ್ಲ, ಇದು ಅಷ್ಟೊಂದು ಸ್ಮೆಲ್ ಇಲ್ಲ ಮತ್ತು ಟೇಸ್ಟ್ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಬಿಟ್ಟೆ. ಸೊ ಇವಾಗ ಖಾರ ರೆಡಿಯಾಗಿದೆ, ರುಬ್ಕೋಬೇಕು. ಸೊ ಇವಾಗ ಬೇಳೆಕಾಳು ಬೇಯಿಸಿಟ್ಬಿಟ್ಟು ಖಾರ ರುಬ್ಬಿಟ್ಬಿಟ್ಟಿದ್ದೀನಿ. ಕರೆಂಟ್ ಹೋಗುದಿಲ್ಲ ಅಂತ ಗೊತ್ತು ಫ್ರೆಂಡ್ಸ್, ಅದಕ್ಕೆ ಖಾರ ರುಬ್ಬಿಟ್ಕೊಬಿಟ್ಟು ಬುದ್ವಂತನ ಬಿದ್ದು. ಆದರೆ ಈ ಮಳೆ ತಡೆಯೋಕ್ಕೆ ಯಾರ ಕೈಯಲ್ಲೂ ಆಗಲ್ಲ ಫ್ರೆಂಡ್ಸ್. ಎಷ್ಟು ಜೋರಾಗಿ ಬಿಟ್ಟಿದೆ, ಇಲ್ಲಿ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ. ಸರಿಯಾಗಿ ಬಿಟ್ಟಿದೆ ಮಳೆ. ನನಗೆ ನಿಜ ನಂಬಕ್ಕಾಗ್ತಲ್ಲ. ಈಶ್ವರ ತನಕ ಸ್ವಲ್ಪ ಗಾಳಿ ಬೀಸ್ಕೊಂಡಿನೋ ಸ್ವಲ್ಪ ಲೈಟಾಗಿ ಬಿಸಿಲು ಬಂದಂಗಿತ್ತು. ನೋಡಿದ್ರೆ ಏನು ಮರೋ ಅಂತಿದೆ ಫ್ರೆಂಡ್ಸ್ ಈಚೆ ಕಡೆ. ಏನಪ್ಪ ಅಂತ ಬಂದು ನೋಡ್ರೆ ಫುಲ್ ಜೋರಾಗಿ ಬೀಳ್ತಿದೆ ಮಳೆ. ಇಲ್ಲಿ ಸ್ವಲ್ಪ ಗೊತ್ತಾಗಲ್ಲ ಈ ಮನೇಲಿ, ಹಾಗಾಗಿ ನಾನು ಸ್ವಲ್ಪ ಹಂಗೆ ಹಿಂಗೆ ಇದ್ದೆ. ನೋಡ್ರೆ ಅಲ್ಲಿ ಕೆರೆನೇ ತುಂಬಿಬಿಟ್ಟಿದೆ. ಕೆರೆ ಅಂತಂದರೆ ಹಳ್ಳನೇ ಕೆರೆ ಮಾಡ್ಕೊಬಿಟ್ಟೈತೆ. ಸರಿಯಾಗಿ ಮಳೆ ಬಿದ್ದಿದೆ. ಇವಾಗ ಖಾರ ಎಲ್ಲ ರೆಡಿ ಇದೆ. ಸೊ ಬೇಳೆನೂ ಬೆಂದಿದೆ. ಇವಾಗ ಖಾರ ಕಲಿಸ್ಬೇಕು. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಇವಾಗ ಮನೆ ಫುಲ್ ಕತ್ಲೆ ಫ್ರೆಂಡ್ಸ್. ಅಷ್ಟು ಮೋಡ ಮುಚ್ಕೊಂಡು ಮಳೆ ಬೀಳ್ತಿರೋ ಕಾರಣ ಮನೆ ಫುಲ್ಲು ಕತ್ಲಾಗ್ಬಿಟ್ಟಿದ್ದಾವೆ. ಇನ್ನು 4:15ನಾ? ಕರೆಕ್ಟಾಗಿ 4:15. ಸೊ ಈ ಟೈಮ್ಗೆ ಮನೆ 6 ಗಂಟೆ ಥರ ಐತೆ. ಯಪ್ಪ ಸರಿಯಾಗಿ ಕ್ಲೈಮೇಟು. ಸಾಂಬಾರು ಬಿಸಿ ಇಟ್ಬಿಟ್ರೆ ಅಂದರೆ ಖಾರ ಕಲಿಸ್ಬಿಟ್ಟು ಒಗ್ಗರಣೆ ಹಾಕಿಟ್ಬಿಟ್ರೆ ನನ್ನ ಸಾಂಬಾರು ಕೆಲಸ ಮುಗಿಯುತ್ತೆ. ಅನ್ನ ಹಂಗೆ ಇದೆ ಫ್ರೆಂಡ್ಸ್, ಬೆಳಗ್ಗೆ ಮಾಡಿರೋದು ಅದೆಲ್ಲ ನೋಡೋಣ. ಆಮೇಲೆ ಇವಾಗ ಬನ್ನಿ ನಾವು ಮಳೆಲಿ ಹೋಗಿ ಆಟ ಆಡ್ಕೊಬರೋಣ. ಅರೆ ಸ್ಟಾರ್ಟ್ ರೈನಿಂಗು ಸ್ಟಾರ್ಟ್ ಆಗಿಲ್ಲ ಫ್ರೆಂಡ್ಸ್, ಆಲ್ರೆಡಿ ಅರ್ಧ. ಅಮ್ಮಮ್ಮ ಅಯ್ಯೋ ಎಷ್ಟು ಜೋರು ಮಳೆ ಆಲ್ರೆಡಿ ಫ್ರೆಂಡ್ಸ್. ಅಲ್ಲಿ ಅಪ್ಪ ಇರು ಕಿಟಕಿ, ಆಮೇಲೆ ಬರೀಯ ನೀನು ಅರ್ಜೆಂಟಾ. ನೋಡಿ ಅಲ್ಲಿ ಕೆರೆನೇ ಮಾಡ್ಕೊಬಿಟ್ಟೈತೆ. ಎಷ್ಟು ಜೋರಾಗಿ ಬೀಳ್ತೈತೆ ಅಮ್ಮ. ನನ್ನ ಫೋನ್ ಎಂದ ಗೊತ್ತಾ ಫ್ರೆಂಡ್ಸ್, ಅಷ್ಟು ಜೋರಾಗಿ ಬೀಳ್ತೈತೆ ಮಾತ್ರ. ಸರಿಯಾಗಿ ಮಳೆ ಬೀಳ್ತೈತೆ, ಚೆನ್ನಾಗಿದೆ. ಎಕ್ಸ್ಪೆಕ್ಟೇ ಮಾಡಲ್ಲ ಒಂದೊಂದ್ಸರಿ ಹಿಂಗೆಲ್ಲ ಬೀಳ್ತೈತೆ ಅಂತ, ಒಂದೊಂದ್ಸರಿ ಹಿಂಗೆ ಬಿದ್ದೋಗ್ತೈತೆ. ಎಕ್ಸ್ಪೆಕ್ಟ್ ಇದೆ ಮಳೆ ಬರುತ್ತೆ ಅಂತ, ಅದು ಸಡನ್ನಾಗಿ ಇಷ್ಟು ಜೋರು ಮಳೆ ಬೇಕಿತ್ತಾ ಅಂತ ಅನಿಸ್ತಾ ಇದೆ. ಕರೆಂಟ್ ಇನ್ನೂ ಹೋಗಿಲ್ಲ, ಬಟ್ ಯಾವಾಗ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಇವಾಗ ನಾವು ಬೆಂದಿರುವಂತಹ ಬೇಳೆಗಳಿಗೆ ಖಾರವನ್ನು ಮಿಕ್ಸ್ ಮಾಡ್ಕೊಂಡು ನೋಡಿ, ಖಾರ ರುಬ್ಬಿಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಓಪನ್ ಮಾಡಿ ನೋಡೋಣ ಬೆಂದಿದೆಯಾ ಇಲ್ವಾ, ಏನು ಕತೆ ಎತ್ತ ಅಂದ್ಬಿಟ್ಟು. ಬೆಂದಿದೆ. ಅರಿಶಿನ ಹಾಕಿದ್ದೆ, ಅರಿಶಿನ ಹೋಗ್ಬಿಟ್ಟು ಕುಂಕುಮ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಎಷ್ಟು ಕಲರ್ ಬಂದಿದೆ ನೋಡಿ. ಅರಿಶಿನ ಹಾಕಿದ್ದೆ ನಾನು, ಬಟ್ ಅದರ ಅರಿಶಿನ ಎಲ್ಲ ಕೆಂಪಾಗ್ಬಿಟ್ಟೈತೆ. ಇದನ್ನ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕಿದ್ರೆ ಆವಾಗ ಬೇಳೆಕಾಳು ಅಂದರೆ ಮಸಾಲೆ ಸಾರು ಇನ್ನೂ ಟೇಸ್ಟ್ ಆಗಿರುತ್ತೆ. ಬೇಳೆಕಾಳನ್ನೆಲ್ಲ ಈ ಥರ ಒಂದು ಸ್ವಲ್ಪ ಮಸ್ಕೊಬಿಡ್ಬೇಕು, ಬೇಳೆಕಾಳುಗಳನ್ನ ಮತ್ತು ಆಲೂಗಡ್ಡೆನ, ಚೆನ್ನಾಗಿರುತ್ತೆ. ಸೊ ಈ ಥರ ಮಾಡ್ಕೊಂಬಿಟ್ಟು ನೋಡ್ಬೋದು, ಈ ಥರ ಮಸ್ಕೊಂಡಿದ್ದೀನಿ. ಇಷ್ಟು ಮಸ್ಕೊಂಡ್ರೆ ಸಾಕಾಗ್ಬಿಡುತ್ತೆ. ಮಸ್ತಾಗಿ ಬೆಂದಿದೆ ಕಾಳೆಲ್ಲ. ನಾನು ಇವಾಗ ನಾವು ಈ ಟ್ರೈಪೋಡ್ ಎತ್ಕೊಬರಬೇಕು ಫ್ರೆಂಡ್ಸ್. ಸೊ ಇವಾಗ ಇದಕ್ಕೆ ಕಾಲಕ್ಕೆ ಸ್ವಲ್ಪ ನೀರು ಹಾಕ್ಕೊಬಿಡ್ತೀನಿ. ಗಟ್ಟಿಯಾಗಿದೆ, ನಿಧಾನ ಬರೋದು ಅಂದ್ಬಿಟ್ಟು ಈ ಥರ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಖಾರ ಕಲಿಸ್ಕೊಬಿಡೋಣ.
ಎಸ್ ಪರ್ಫೆಕ್ಟಾಗಿದೆ ಫ್ರೆಂಡ್ಸ್. ಖಾರ ಮಾತ್ರ ಘಮ್ ಅಂತ ಇದೆ, ಎಷ್ಟು ಟೇಸ್ಟಾಗಿದೆ. ಅಂದರೆ ಜಾಸ್ತಿ ತೆಳ್ಳೋಗಿ ಮಾಡ್ಕೊಂಡ್ರೆ ಮಸಾಲೆ ಸಾಂಬಾರು ಚೆನ್ನಾಗಿರಲ್ಲ, ಸ್ವಲ್ಪ ಮಂದಕನೇ ಇರಬೇಕು. ಸೊ ನಾನು ಈ ಥರ ಮಾಡ್ಕೊತಿದ್ದೀನಿ. ಇವಾಗ ಈ ಥರ ಖಾರ ಎಲ್ಲ ಕಲಿಸ್ಕೊಂಡಿದ್ದೀನಿ. ಎಷ್ಟು ತಿಕ್ಕಾಗಿದೆ ನೋಡಿ ಸಾಂಬಾರು, ಮಸಾಲೆ ಸಾಂಬಾರು. ಸೊ ಈ ಥರನೇ ಇರಲಿ, ನನಗೆ ಮುದ್ದೆಗಲ್ವ ಸ್ವಲ್ಪ ಗಟ್ಟಿಗೆ ಇರಲಿ ಅನ್ನೋ ಕಾರಣಕ್ಕೆ ಈ ಥರ ಇದೆ. ಸೊ ಇವಾಗ ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಒಗ್ಗರಣೆ ಹಾಕ್ಕೊಬಿಡೋಣ. ಒಗ್ಗರಣೆ ಹಾಕ್ಬಿಟ್ಟು ಒಂದೇ ಸರಿ ಇನ್ನೊಂದು ಸರಿ ಇಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಈ ಥರ ಇಟ್ಬಿಟ್ರೆ ಸಂಜೆ ಊಟ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಕಾಯಿಸ್ಕೊಳ್ಬೋದು 1-2 ನಿಮಿಷ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ. ಒಗ್ಗರಣೆ ಅಂದ್ಬಿಟ್ಟು ತುಂಬ ಸಿಂಪಲ್ಗೆ ಹಾಕೋದು ನಾನು. ಕರಿಬೇವು ಸ್ವಲ್ಪ ಖಾಲಿ ಆಗಿಬಿಟ್ಟೈತೆ. ಈ ಥರ ಸೌಟ್ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದು ನೆಕ್ಸ್ಟ್ ಬಂದುಬಿಟ್ಟು ಸೌಟ್ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು ಆಯಿಲ್ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದು ಇಷ್ಟೇನೆ. ಸೊ ಇವಾಗ ಅದು ಕಾಯಿಲಿ ಫಸ್ಟು. ಕೆಲವೊಬ್ಬರು ಎಣ್ಣೆ ಜಾಸ್ತಿ ಹಾಕ್ಕೊತಾರೆ, ನಾನು ಸ್ವಲ್ಪ ಮಿನಿಮಲಾಗಿ ಮಾತ್ರ ಎಣ್ಣೆ ಹಾಕ್ಕೊಳ್ಳೋದು, ಇಷ್ಟೇನೆ ಹಾಕಿರೋದು. ಸೊ ಇದು ಚೆನ್ನಾಗಿ ಕಾದ್ಮೇಲೆ ಒಗ್ಗರಣೆ ಹಾಕ್ಕೋಬೇಕು ಅಷ್ಟೇನೆ. ನೋಡಿ ಈ ಥರ ಒಗ್ಗರಣೆ ಆಗ್ತಾಯಿದೆ. ಸೊ ಈ ಥರ ಟೈಮಲ್ಲಿ ಕ್ಲೋಸ್ ಮಾಡಬೇಕು. ಅವಾಗ ಒಗ್ಗರಣೆದೆಲ್ಲ ಫ್ಲೇವರ್ ಅಲ್ಲೇ ಇರುತ್ತೆ ಅಂತ ಇದು ನಮ್ಮಮ್ಮ ಹೇಳ್ಕೊಡ್ತಾಯಿದ್ರು ನನಗೆ. ಹಂಗಾಗಿ ಈ ಥರ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಇಟ್ಟುಬಿಟ್ರೆ ಆಗೋಯ್ತು ಅಷ್ಟೇನೆ. ಬಾ ಸಕ್ಕ ಧಮ್ ಅಂತಿದೆ ಫ್ರೆಂಡ್ಸ್. ಮಸಾಲೆ ಸಾಂಬಾರು ಮಾತ್ರ ಸಖತ್ತಾಗಿದೆ. ಇವಾಗ ಇಸಿಲ್ಗೆ ಇಟ್ಟಿದ್ದೀನಿ. ಇದೊಂದು ಇಸಿಲ್ ಇಲ್ಲ 2 ಇಸಿಲ್ ತರಿಸ್ಕೊಂಡ್ಬಿಟ್ರೆ ಮಸಾಲೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಅಡುಗೆ ಕೆಲಸ ಮುಗೀತು, ಎಲ್ಲ ಕೆಲಸ ಆಗಿತ್ತು ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ಮನೆ ಗುಡಿಸ್ಕೊಬಿಡೋಣ. ಇದೊಂದು ಕೆಲಸ ಮಾಡಿಬಿಟ್ರೆ ಮನೆ ಕೆಲಸ ಪೂರ್ತಿ ಕಂಪ್ಲೀಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಕ್ಲೀನಾಗಿ ಮನೆ ಗುಡಿಸ್ಕೊತಿದ್ದೆ. ಏನಂತ ಗೊತ್ತಿಲ್ಲ ಫ್ರೆಂಡ್ಸ್, ಅವಾಗೆ ಮಳೆ ಬರ್ತಿತ್ತು, ಇದ್ದಕ್ಕಿದ್ದಂಗೆ ಬಿಸಿಲು ಬಂದುಬಿಡ್ತು. ಶಾಕ್ ಆಗಿಬಿಟ್ಟೆ ನಾನು, ಏನಪ್ಪ ಇಷ್ಟೊಂದು ಬೆಳಕಿದೆ, ಇಷ್ಟೊಂದು ಬಿಸಿಲಿದೆ ಅಂದ್ಕೊಂಡು. ಸೊ ಕ್ಲೀನಾಗಿ ಮನೆಯಲ್ಲೂ ಫಾಸ್ಟಾಗಿ ಪಟಪಟ ಅಂತ ಗುಡಿಸ್ಕೊಬಿಟ್ಟೆ. ಗುಡಿಸಿದ್ಮೇಲೆ ನಮ್ಮ ಹಸ್ಬೆಂಡ್ ಬಂದಿದ್ದಾರೆ ನೋಡಿ. ಅದನ್ನು ಕೂಡ ಮುಂದೆ ನೋಡ್ತಾ ಹೋಗ್ತೀರ ನೀವು. ಎಷ್ಟು ಧೂಳು ಅಂದರೆ ಕಸ ಏನು ಜಾಸ್ತಿ ಇರಲ್ಲ ಮನೇಲಿ, ಯಾರು ಇರ್ತಾರೆ ಯಾರೆಲ್ಲ ಇಬ್ಬರಿಗೇನೆ ಅಲ್ವಾ. ಸೊ ಧೂಳು ಮಾತ್ರ ಇರುತ್ತೆ ಅಷ್ಟೇನೆ. ನಾನು ಹಿಂಗೆ ಬಂದರೆ ನೆಂದೋಗ್ತೀನಲ್ಲ, ನೆಂದೋಗ್ತೀನಿ ನಾನು, ನೆಂದೋಗ್ತೀನಿ ಬಾ ನೀನೇ. ಹಾಂ ಎಗರ್ತೈತೆ ನೀರು ನೋಡಿ ಫ್ರೆಂಡ್ಸ್. ನಮ್ಮ ಮನೆ ಮುಂದೆಲ್ಲ ನೀರು ನದಿ ಹರಿತಿದೆ, ಪ್ರವಾಹ. ಇನ್ನೇನು ಅಮ್ಮ ಜೋರಾಯ್ ಪಾಪ. ಯಾಕೆ ಮನೆ ಒಳಗೆ ಕೂಡ ಬರ್ದಿರೋಗ್ತಿದ್ಯಾ? ಹಂಗೆ ಹೇಳ್ಬಾರ್ದು, ದುಡಿಮೆ ಇಲ್ಲ ದುಡ್ಡಿಲ್ಲ. ನೋಡಿ ಫ್ರೆಂಡ್ಸ್, ಹೊಂಬಾಳೆ ಹೊಂಬಾಳೆ ತಾನೆ ಪಾಪದು. ಅಲ್ಲಯ್ಯೋ ಕಾಯಿಗೆ ಬಂದ್ಬಿಟ್ಟೈತೆ. ಕರೆಂಟ್ ಇಲ್ಲ, ಮನೆ ಗುಡಿಸ್ತಾ ಇದ್ದೆ. ಮೇಲೆ ಕೆಳಗಡೆ ಬೀಳುತ್ತೆ, ಮೇಲೆ ಹನಿ ಹಾರುತ್ತೆ, ಕೆಳಗಡೆ ಬೀಳುತ್ತೆ, ಹನಿ ಮೇಲೆ ಹಾರುತ್ತೆ. ಎಷ್ಟು ಚೆನ್ನಾಗಿದೆ ಇದೇನು. ಓಹೋ ಬಾಯ್ ಹುಷಾರು. ಇದೇ ಸೈಲೆನ್ಸರ್ ಸೌಂಡ್ ಅಂದರೆ ಏನಪ್ಪ ಇಲ್ವಲ್ಲ, ಕೇಳಿಸ್ತಾ ಇಲ್ಲಾರ. ಚೆನ್ನಾಗೈತೆ ಆ್ಯಕ್ಷನ್. ಬಾಯ್. ಹೋಗಿದೆ, ಇನ್ನೂ ಕೂಡ ಬಂದಿಲ್ಲ. ನಿಮಗೆ ನೀವೇ ನೋಡ್ತಾ ಇರ್ತೀರ ಇವಾಗ ಸೂರ್ಯ ಎಷ್ಟು ಚೆನ್ನಾಗಿ ಪಳಪಳ ತೊಳೆದಿದ್ದಾನೆ ಅಂತ. ಇವಾಗ ತಾನೇ ಮಳೆ ಬಂತು ನಿಂತೈತೆ, ಅಷ್ಟು ಬೇಗ ಬಿಸಿಲು ಬರ್ತೈತೆ. ಒಳ್ಳೆ ಕ್ಲೈಮೇಟ್ ಅಂತ ಅನಿಸ್ತೈತಪ್ಪ ನನಗೆ. ಏನು ಹೇಳ್ಬೇಕು ಗೊತ್ತಾಗ್ತಾನೆ. ಇವಾಗ ತಾನೇ ಹಿಂಗೆ ಹೋಗಿ ಮನೆ ಗುಡಿಸ್ತಾ ಇದ್ದೆ. ಸೊ ಗುಡಿಸ್ಬಿಟ್ಟು ಹೋಗಿ ಬರೋಷ್ಟರಲ್ಲಿ ಸೂರ್ಯ ಬರ್ತೈತೆ. ಮಳೆ ಗುಡಿಸ್ಬೇಕಾದ್ರೆ ಬಿಸಿಲಿತ್ತು, ಮುಗಿಸೋಷ್ಟರಲ್ಲಿ ಮಳೆ ಏನೋ ಬಿಸಿಲು ಬರ್ತೈತೆ. ಅಂದರೆ ಅರ್ಥ ಮಾಡ್ಕೋಬೇಕು ಎಷ್ಟು ವಾತಾವರಣದಲ್ಲಿ ಬದಲಾವಣೆಗಳು ಆಗ್ತಾನೆ ಇದ್ದಾವೆ ಅಂತ ಅಂದ್ಬಿಟ್ಟು. ಸೊ 5:30 ಫ್ರೆಂಡ್ಸ್ ಟೈಮ್, ಇವಾಗ ಈವ್ನಿಂಗ್ 5:30 ಟೈಮು. ಆಲ್ಮೋಸ್ಟ್ ಕೆಲಸ ಮುಗ್ದಿದೆ, ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಮುಗ್ದೋಗಿದೆ. ಇನ್ನು ಬೆಳಗ್ಗೆ ಮಾಡಿರೋ ಅನ್ನ ಇದೆ, ಅದು ಅನ್ನ ಹಾಕಿ 5 ನಿಮಿಷ ಮುದ್ದೆನೂ ಆಗಿಬಿಡುತ್ತೆ. ಸೊ ಸಾಂಬಾರು ಮಾಡಿಟ್ಟಿದ್ದೀವಿ. ಮನೆ ಕೆಲಸ ಪೂರ್ತಿಯಾಗಿ ಆಗಿದೆ. ಇವಾಗೆಲ್ಲ ಏನೂ ಕೆಲಸ ಇಲ್ಲ. ಸೊ ನಂಗೆ ಇಲ್ಲಿಗೆ ಮುಗಿಸ್ಕೊತೀನಿ ವ್ಲಾಗ್ನ. ಯಾಕಂತಂದರೆ ನೆಕ್ಸ್ಟ್ ಏನೂ ಕೆಲಸ ಇಲ್ಲ, ಮತ್ತು ಎಲ್ಲ ಏನೂ ಇಲ್ಲ ನನಗೆ. ಇವಾಗ ಏನಂದ್ರೆ ಮಾಲ್ಕೊಂಡು ನಿದ್ದೆ ಮಾಡೋದು ಒಂದೇ ಬಾಕಿ, ನಿದ್ದೆ ಮಾಡಲ್ಲ. ಬಟ್ ಅದು ಇದು ಫಿಲಮ್ಸು ಸೀರಿಯಲ್ಸು ಅದು ಇದು ನೋಡ್ಕೊಂಡಿರ್ತೀನಿ. ಕರೆಂಟ್ ಬೇರೆ ಇಲ್ಲ, ಕರೆಂಟ್ಗೋಸ್ಕರ ವೇಟಿಂಗ್ ಫ್ರೆಂಡ್ಸ್. ಕರೆಂಟ್ ಬಂದಷ್ಟು ಚಾರ್ಜ್ ಹಾಕೋಬೇಕು. ಇನ್ನೇನು 1.5 ಅವರ್ ಇದೆ. ಸೊ ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗ್ಬಿಟ್ಟು ರೆಡಿ ಆಗಿಬಿಟ್ರೆ ಅಷ್ಟರಲ್ಲಿ 6:30 ಆಗ್ಬಿಡುತ್ತೆ. ಸೊ ದೇವರಿಗೆ ಒಂದು ಕಡ್ಡಿ ಹಚ್ಚಿಬಿಟ್ರೆ ಇವತ್ತಿನ ಡೇ ಮುಗಿಯುತ್ತೆ. ಆಮೇಲೆ ನಾನು ಮುದ್ದೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಸಿಂಪಲ್ಲಾಗಿ ರೈಸ್ ಹಾಕ್ಬಿಟ್ಟು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಹಾಗಾಗಿ ಈ ವ್ಲಾಗಲ್ಲಿ ಇನ್ನೇನು ಇರೋದಿಲ್ಲ ಅಂದ್ಬಿಟ್ಟು ಇಲ್ಲಿಯೇ ವ್ಲಾಗ್ನ ಮುಗಿಸ್ಕೊತಿದ್ದೀನಿ. ನಮ್ಮ ಹಸ್ಬೆಂಡ್ ನನಗೋಸ್ಕರ ಇದು ತೊಗೊಂಡು ಕೊಟ್ಟಿದ್ದಾರೆ. ಟನ್ ನಿಜ ಕೆಲವೊಬ್ರು ಅನ್ಕೊಂತಾರೆ ಇದೊಂದು ದೊಡ್ಡ ವಿಷಯನ, ಇದೊಂದು ದೊಡ್ಡದ ಮಹಾನ ಅಂತ. ಚಿನ್ನ ಬೆಳ್ಳಿ ಬಂಗಾರ ಕೊಟ್ಟ ಕೂಡ ಖುಷಿಯಾಗುತ್ತೆ ಇಲ್ಲ ಗೊತ್ತಿಲ್ಲ. ನಂಗೆ ಈ ಥರ ತಿನ್ನೋ ಐಟಮ್ಸ್ ಎಲ್ಲ ಕೊಟ್ಟರೆ ಫುಲ್ ಖುಷಿಯಾಗಿಬಿಡ್ತೀನಿ. ಬಿಕಾಸ್ ನಂಗೆ ಈ ಥರ ಎಲ್ಲ ತಿನ್ನೋದ್ರೆ ತುಂಬ ಇಷ್ಟ. ಅದರಲ್ಲೂ ಈ ಏನಂತಾರೆ ಇದನ್ನು ಬರ್ಫಿ ತುಂಬ ಇಷ್ಟ ಫ್ರೆಂಡ್ಸ್ ನನಗೆ. ಎಳ್ಳಲ್ಲಿ ಮಾಡಿರೋದು ಇಷ್ಟ, ಕಳ್ಳೆ ಬೀಜದಲ್ಲಿ ಮಾಡಿರೋದು ಇಷ್ಟ, ಕಳ್ಳೆ ಪಪ್ಪಲ್ಲಿ ಮಾಡಿರೋದು ಇಷ್ಟ. ಸೊ ಒಟ್ಟಿನಲ್ಲಿ ಈ ಥರ ಬೆಲ್ಲ ಹಾಕಿ ಏನೇನೆಲ್ಲ ಮಾಡ್ತಾರೆ. ಈಗ ಬೆಲ್ಲ ಹಾಕಿ ಮಾಡೋರು ಸಕ್ಕರೆ ಹಾಕಿ ಮಾಡೋರು ಗೊತ್ತಿಲ್ಲ, ಬಟ್ ಈ ಥರದ್ದೆಲ್ಲ ನಂಗೆ ತುಂಬ ಇಷ್ಟ. ಸೊ ಆರೋಗ್ಯಕ್ಕೂ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಈ ಥರದ್ದು ಶೇಂಗಾ ಬರ್ಫಿ ಅಂತ ಹೇಳ್ತಾರೆ ಅಲ್ವಾ. ಸೊ ಅದು ಸೊ ಇವತ್ತು ಈ ಥರ ನಮ್ಮ ದಿನ ಹೋಗಿರುವಂಥದ್ದು. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ದಿನ.
ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ. ಇಲ್ಲಿ ತನಕ ಯಾರೆಲ್ಲ ವಿಡಿಯೋನ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ನಾಳೆ ಟೇಕ್ ಕೇರ್ ಆ್ಯಂಡ್ ಬಾಯ್.